ಮಲ್ಲಿಕಾರ್ಜುನ್. ಓಕೆ, ಎಷ್ಟನೇ ಅಟೆಂಪ್ಟ್ ಇದು ನಿಮ್ಮದು? ಹಲೋ, ಯಾ. ಎಷ್ಟನೇ ಅಟೆಂಪ್ಟ್ ನಿಮ್ಮದು ಮಲ್ಲಿಕಾರ್ಜುನ್? ಸೆಕೆಂಡ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್, ಗುಡ್. ಓಕೆ, ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಕೊತೀರಾ ನಿಮ್ಮನ್ನು ನೀವು? ಫಸ್ಟ್ ಮೈ ನೇಮ್ ಹೇಳ್ತೀನಿ ಸರ್, ಫುಲ್ ಕಂಪ್ಲೀಟ್ ನೇಮ್, ಆ್ಯಂಡ್ ದೆನ್ ಲೇಟರ್ ಬಾರ್ನ್ ಆ್ಯಂಡ್ ಬಾಟಪ್ ಪ್ಲೇಸ್, ಆ್ಯಂಡ್ ದೆನ್ ಸ್ಕೂಲ್ ಆ್ಯಂಡ್ ಹೈ ಸ್ಕೂಲ್, ಆ್ಯಂಡ್ ದೆನ್ ಕಾಲೇಜ್ ಗ್ರ್ಯಾಜುಯೇಷನ್, ಅಂಡರ್ ವಿಚ್ ಸ್ಟ್ರೀಮ್ ಕಾಲೇಜ್. ಹಾಂ, ಯಾ. ಆ್ಯಂಡ್ ದೆನ್ ಲೇಟರ್ ಇಫ್ ದೆರ್ ಈಸ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್, ವರ್ಕ್ ಬಗ್ಗೆ ಹೇಳ್ತೀನಿ ಸರ್. ಅದಾದಮೇಲೆ ನಮ್ಮ ಹಾಬೀಸ್ ಬಗ್ಗೆ ಹೇಳ್ತೀನಿ ಸರ್. ಓಕೆ ಓಕೆ, ಸೊ ಬೇಸಿಕ್ ಇಂಟ್ರೊಡಕ್ಷನ್ ನಾನು ಹೇಳ್ದಂಗೆ ಹೇಳಬೇಕಂತೇನಿಲ್ಲ, ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ನಿಮ್ಮ ಹೆಸರು ಹೇಳ್ತೀರಾ, ಎಲ್ಲಿ ಹುಟ್ಟಿದ್ದು ಅಂತ ಹೇಳ್ತೀರಾ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಬಹಳ ಮುಖ್ಯವಾಗಿ, ಅವ್ರು ಏನು ಮಾಡ್ತಿದ್ದಾರೆ ಎಲ್ಲನೂ. ಸೊ ಜೊತೆಗೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಹೇಳ್ತೀರಾ, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ, ಹಾಬೀಸ್ ಹೇಳ್ತೀರಾ. ಇದು ಬೇಸಿಕ್ಸ್ ಅಲ್ವಾ? ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು. ಅವರಾಗೆ ಕೇಳಿದ್ರು ನೀವು ಇದನ್ನ ಹೇಳಬೇಕು, ಕೇಳದೆ ಹೋದರೂ ನೀವು ಇದನ್ನ ಹೇಳಬೇಕು. ಅದೇನಂದ್ರೆ, ವೈ ಐ ಚೂಸ್ ದಿಸ್ ಕ್ಯಾರಿಯರ್, ವೈ ಐ ಚೂಸ್ ಸಿವಿಲ್ ಸರ್ವೀಸಸ್, ಯಾಕೆ ನಾನು ನಾಗರಿಕ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದು ಬಹಳ ಮುಖ್ಯ ಅಲ್ವಾ? ಅಲ್ಲಿನ ಉದ್ದೇಶನೇ ಅದಲ್ವಾ? ಓಕೆ, ಸರ್ವೀಸ್ ಅದೆಲ್ಲ ಓಕೆ, ಸರ್ವೀಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಹಲವಾರು, ಅದು ನೀವು ಮಾಕ್ ಇಂಟರ್ವ್ಯೂ ಅಲ್ಲಿ ಹೇಳಿ, ಅಲ್ಲಿ ಕೇಳಿದಾಗ ಆಸ್ ಆಫ್ ನೌ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ದ ಫಸ್ಟ್ ಬೇಸಿಕ್ ಕ್ವಶನ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದಾಗ ಅಥವಾ ಅವರಾಗೆ ಕೇಳಿದಾಗ ವೈ ಯು ಚೂಸ್ ಸಿವಿಲ್ ಸರ್ವೀಸಸ್ ಅಂದರೆ ಅದಕ್ಕೊಂದು ಒಳ್ಳೆ ಉತ್ತರ ರೆಡಿ ಮಾಡ್ಕೊಂಡಿರಿ. ಅಲ್ಲಿ ಯಾವುದೇ ರೀತಿ ಬ್ಲಫ್ ಮಾಡಕ್ಕೆ ಹೋಗಬೇಡಿ, ಸುಳ್ಳು ಹೇಳೋದು, ನಾನೇನೋ ಅದು ಮಾಡಿಬಿಡ್ತೀನಿ ಇದು ಮಾಡಿ. ನಿಮ್ಮ ಚೌಕಟ್ಟಲ್ಲಿ ಕಾನೂನು ಪ್ರಕಾರ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನೀವು ನಿರ್ವಹಿಸೋಕೆ ಸಾಧ್ಯ, ಅದನ್ನು ತಿಳ್ಕೊಂಡಿರಿ. ಈಗ ಒಬ್ಬರು ಉದಾಹರಣೆ ಕೊಡ್ತೀನಿ. ಈಗ ಇಲ್ಲಿರೋರು ಯಾರೋ ಒಬ್ಬರು ತಹಶೀಲ್ದಾರ್ ಆಗಿ ಆಯ್ಕೆ ಆಗ್ತಾರೆ, ಅಂದರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಿ ಆಯ್ಕೆ ಆಗ್ತಾರೆ. ಅವರ ಜವಾಬ್ದಾರಿಗಳೇನು? ವಾಟ್ ಇಸ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ತಹಶೀಲ್ದಾರ್? ಯಾರಾದರೂ ಹೇಳ್ತೀರಾ? ಹೇಳಿ, ನೀವೇ ಹೇಳಿ. ಅಂಡ್ ಓಕೆ, ಬೇಜಾರು ಮಾಡ್ಕೋಬೇಡಿ, ನೀವು ಕೂತಿದ್ರಲ್ಲ ಆ ಥರ ಮಾತ್ರ ಕೂತ್ಕೊಳ್ಬೇಡಿ ಇಂಟರ್ವ್ಯೂಲಿ. ಅವಾಗಲೇ ಕೂತಿದ್ರಲ್ಲ ಆ ಥರ ಅಟೆಂಟಿವ್ ಆಗಿರಬೇಕು. ಇಟ್ ಶುಡ್ ಬಿ ಸಬ್ಮಿಸಿವ್ ಅಂಡ್ ರೆಸ್ಪೆಕ್ಟ್ಫುಲ್. ಓಕೆ, ಅದು ಬಹಳ ಮುಖ್ಯ. ಎಸ್. ತಹಶೀಲ್ದಾರ್ ಜವಾಬ್ದಾರಿಗಳೇನು ಆಸ್ ಎ ತಾಲೂಕಾ ಮ್ಯಾಜಿಸ್ಟ್ರೇಟ್ ನಾನು ಕೇಳ್ತಿರೋದು? ತಹಶೀಲ್ದಾರ್ ಮೇನ್ಲಿ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್ ಮಾಡ್ತಾರೆ ಸರ್ ತಾಲೂಕುಗಳಲ್ಲಿ. ಅದೇ ಥರ ಅವ್ರ ಅಂಡರಲ್ಲಿ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರೆ ಸರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಆಲ್ಸೋ ಇರ್ತಾರೆ ಸರ್. ಅವ್ರ ಅಕೌಂಟೆಬಿಲಿಟಿ ಆ್ಯಂಡ್ ದೆನ್ ಅವ್ರ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇವ್ರ ಇದನ್ನ ಓಕೆ. ಸೊ ಹೆಸರಲ್ಲೇ ಇರೋ ಹಾಗೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂದರೆ ಮುಖ್ಯವಾಗಿ ರೆವೆನ್ಯೂ ಕಲೆಕ್ಷನ್ ಒಪ್ಕೊಂತೀನಿ. ತಹಶೀಲ್ದಾರ್ ಮುಖ್ಯವಾಗಿ ರೆವೆನ್ಯೂ ಕಲೆಕ್ಷನ್ ಮಾಡ್ತಾರೆ, ಲ್ಯಾಂಡ್ ರೆವೆನ್ಯೂ, ಅದರಲ್ಲಿ ಭೂಕಂದಾಯ. ಜೊತೆಗೆ ಅಫ್ಕೋರ್ಸ್ ಕೆಳಗಿರೋರ ಜವಾಬ್ದಾರಿಗಳೇನಿದೆ ಅದು ಪರಿಪೂರ್ಣವಾಗಿ ಅವ್ರು ನಿರ್ವಹಿಸ್ತಾ ಇದ್ದಾರಾ ಅಂತ ನೋಡುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಇದೆ, ಅದೇನದು? ಲ್ಯಾಂಡ್ ರಿಫಾರ್ಮ್ಸ್ ಏನಾದರೂ ಕಮಿಟಿ ಮಾಡಿದ್ರೆ ಅದಕ್ಕೆ ಚೇರ್ಮನ್ ಆಗಿ ಆಕ್ಟ್ ಮಾಡ್ತಾರೆ ಸರ್. ಥರದ್ದು ಅದೆಲ್ಲ ಅವರ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್. ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ಯಾಕೆ ಹಾಕ್ತಾರೆ? ಲ್ಯಾಂಡ್ ರೆವೆನ್ಯೂ ಡಿಸ್ಪ್ಯೂಟ್ಸ್ ಅಥವಾ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಏನೇ ಇದ್ರೂ ಬಗೆಹರಿಸೋದು ತಹಶೀಲ್ದಾರರ ಬಹಳ ಮುಖ್ಯವಾದ ಜವಾಬ್ದಾರಿಯಾಗಿರುತ್ತೆ, ಅದನ್ನು ತಿಳ್ಕೊಳ್ಳಿ. ಒನ್ ಆಫ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ತಹಶೀಲ್ದಾರ್ ಇಸ್ ರೆವೆನ್ಯೂ ಕಲೆಕ್ಷನ್. ಇನ್ನೊಂದು ಜೊತೆ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಏನೇ ಇದ್ರು ತೀರ್ಪು ಕೊಡೋದು ತಹಶೀಲ್ದಾರೇ, ಮತ್ತದು AC ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ಲ? ಅದ್ರ ಜೊತೆಗೆ ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ತಾಲೂಕ್, ಪ್ರೋಟೋಕಾಲ್ ಆಫೀಸರ್ ಆಗಿರ್ತಾರೆ. ಈಗ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬಂದರೆ ಫ್ಲಾಗ್ ಹಾಯಿಸ್ಟ್ ಮಾಡೋದು ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ, MLA MPs ಬಂದರೆ ರಿಸೀವ್ ಮಾಡ್ಕೊಳ್ಳೋದು, ಅವ್ರ ಕೈಯಲ್ಲಿ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಬೆನಿಫಿಷಿಯರೀಸ್ ಏನಿದ್ರು ಅವ್ರಿಗೆ ಬೆನಿಫಿಟ್ಸ್ ಕೊಡಿಸೋವಂಥದ್ದು, ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಪ್ರತಿಯೊಂದು ಕೆಲಸದ ಪ್ರತಿಯೊಂದು ಪೋಸ್ಟ್ ಯಾವುದಿದೆ ಅದರ ಜವಾಬ್ದಾರಿಗಳು ನಿಮಗೆ ಗೊತ್ತಿರಬೇಕು. ಈಗ DYSP ಏನು ಮಾಡ್ತಾರೆ, ನನ್ನ ಫ್ರೆಂಡ್ ಬರ್ತಾರೆ, ಸೊ ಹಿ ವಿಲ್ ಎಕ್ಸ್ಪ್ಲೈನ್ ಯು. ಅದೇ ಥರ ಕಮರ್ಷಿಯಲ್ ಟ್ಯಾಕ್ಸಿಗೆ ನಾನಿರೋ ಇಲಾಖೆ ಅವ್ರೇನು ಮಾಡ್ತಾರೆ. ಸೊ ನೌ ದೆರ್ ಇಸ್ ನಥಿಂಗ್ ಕಾಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್, ನೇರವಾಗಿ GST ಅಂತ ಒಂದು ಮಾಡಿಬಿಟ್ಟಿದ್ದಾರೆ. ಸೊ GST ಬಗ್ಗೆ ಅಂತೂ ಖಂಡಿತ ಪ್ರಶ್ನೆಗಳು ಬರುತ್ತೆ, ಅದು ನಾನು ಹೇಳ್ಕೊಡ್ತೀನಿ. ಆ ಥರ ಪ್ರತಿಯೊಂದು ಇಲಾಖೆ ಯಾವ ಕೆಲಸ ಮಾಡುತ್ತೆ ಸಂಪೂರ್ಣವಾಗಿ ಗೊತ್ತಿರಬೇಕು ಅಂತೇನಿಲ್ಲ, ಜಸ್ಟ್ ಇನ್ ಓವರ್ ವ್ಯೂ. ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು ಇಲ್ಲ, ಯಾಕಂದರೆ ನಿಮ್ಗಿನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿಲ್ಲ. ಸಿಕ್ಕಿದಾಗ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಫೈನಲ್ ಡೀಟೇಲ್ಸ್ ಬೇಡ, ಸರ್ಫೇಸ್ ನಾಲೆಡ್ಜ್ ಗೊತ್ತಿರಲಿ.
ಗೊತ್ತಾಗ್ತಿದೆ ಅಲ್ಲ? ಸೊ ಇದು ಬಹಳ ಮುಖ್ಯ ಆಗುತ್ತೆ, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಕ್ಕೆ. ಹಾ, ಡೌಟ್ಸ್ ಇದೆಯಾ? ಯಾವುದು ಯಾವ್ದಿದೆ? ನನ್ಗೆ ತಹಶೀಲ್ದಾರ್ ಒಂದಿದೆ ಗೊತ್ತಿದೆ, ಬೇರೆ ಯಾವ್ದ್ಯಾವ್ದಿದೆ ನಂಗೆ ನೋಟಿಫಿಕೇಶನ್ ಜ್ಞಾಪಕ ಇಲ್ಲ. ಸ್ವಲ್ಪ ನೀವೇ ಹೇಳಿದ್ರೆ ನಾನು ಅದ್ರ ಬಗ್ಗೆ ಒಂದು 5 minutes ಬ್ರೀಫಾಗಿ ಹೇಳ್ಬಿಡ್ತೀನಿ. ಎಸ್, ಕೊಡಿ. ಸೊ ನಿಮ್ಗಿರೋದ್ರಲ್ಲಿ ಇಷ್ಟೆಲ್ಲ ಪೋಸ್ಟ್ ಇದೆಯಾ? ಓಕೆ. ಓ, DYSP ಇದೆಯಾ? ಓ, ಗೊತ್ತಿರಲಿಲ್ಲ. ಓಕೆ. ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರೇ ಹೇಳ್ತಾರೆ, ನಾನು 1 ನಿಮಿಷದಲ್ಲಿ ಬ್ರೀಫಾಗಿ ಹೇಳಿರ್ತೀನಿ. ಸೊ DYSP ಅಂತ ಹೇಳಿದ್ರೆ ನಿಮಗೆ ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್ ಇದೆ. ಸೊ ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ತಾಲೂಕ್ ಲೆವೆಲಲ್ಲಿ ಇರ್ತೀರಾ ಆಸ್ ಎ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅಥವಾ ಸಿಟೀಸ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿರ್ತೀರಾ. ಈಗ ನನ್ನ ಫ್ರೆಂಡ್ ಬರ್ತಿರೋರು ಶೇಷಾದ್ರಿಪುರಂ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. 2011-14 ಎರಡೂ ಬ್ಯಾಚಲ್ಲಿ DYSP ಆಗಿ ಸೆಲೆಕ್ಟ್ ಆಗಿದ್ರು. ಸೊ 2011 ಹಿ ವಾಸ್ ದ ಟಾಪರ್. DYSP ಫಸ್ಟ್ ರ್ಯಾಂಕ್ ಇದ್ರು, ಈ ಸಲ 3rd ರ್ಯಾಂಕ್ ಇದ್ದಾರೆ. ಅವ್ರು ಬರ್ತಾರೆ. ಒಂದಷ್ಟು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಸ್ ಇದೆ. ಹೋಮ್ ಗಾರ್ಡ್ಸ್ ಇರ್ಬೋದು, CID ಇರ್ಬೋದು, ACB ಇರ್ಬೋದು, ಆಂಟಿ ಕರಪ್ಷನ್ ಬ್ಯೂರೋ, ಇವೆಲ್ಲ ಸ್ವಲ್ಪ ನಾನ್ ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಬರುತ್ತೆ. ಎಕ್ಸಿಕ್ಯೂಟಿವ್ ಅಂದರೆ ನಿಮಗೆ ನೇರವಾಗಿ ಕ್ರೈಮ್ ರಿಲೇಟೆಡ್ ಇರ್ಬೋದು, ಅಥವಾ ಯಾವುದೇ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇರ್ಬೋದು, ಪ್ರೋಟೋಕಾಲ್ ಡ್ಯೂಟೀಸ್ ಇರ್ಬೋದು, ಇದೆಲ್ಲ ಬರುವಂಥದ್ದು DYSP. ದೆನ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂದರೆ ಮುಖ್ಯವಾಗಿ ಅಲ್ಲೂ ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಸೊ ನಮ್ಮಲ್ಲಿ ಮುಖ್ಯವಾಗಿ ಟ್ಯಾಕ್ಸೇಷನ್ ಅಂತ ಬಂದಾಗ ಈಗ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಮರ್ಜ್ ಆಗಿ GST ಅಂತ ಆಗಿದೆ. ಓಕೆ. ಸೊ ಸರಕು ಮತ್ತು ಸೇವಾ ತೆರಿಗೆ, ಒಂದು ಪರೋಕ್ಷ ತೆರಿಗೆಗಳೆಲ್ಲ ಸೇರಿ ಜುಲೈ 1, 2017 ಇದಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು ಇದು. ಸೊ ನಮ್ಮ ಮುಖ್ಯವಾದ ಜವಾಬ್ದಾರಿ ಏನು ಅಂದರೆ, ನಮ್ಮ ಮುಖ್ಯವಾದ ಜವಾಬ್ದಾರಿ ಟು ಕಲೆಕ್ಟ್ GST. ಅದೇ ನಮ್ಮ ಮುಖ್ಯವಾದ ಜವಾಬ್ದಾರಿ. ಕೆಲವು ನೇರವಾಗಿ ಕಲೆಕ್ಟ್ ಮಾಡ್ತಾರೆ, ಕೆಲವರು ಆಡಿಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ, ಕೆಲವು ಸಲ ಎನ್ಫೋರ್ಸ್ಮೆಂಟ್ ಅಥವಾ ರೈಡ್ ಮಾಡಿ ಕಲೆಕ್ಟ್ ಮಾಡ್ತಾರೆ. ಎಲ್ಲರೂ ಒಟ್ಟಿನಲ್ಲಿ ಒಂದೇ ಜವಾಬ್ದಾರಿ ವಹಿಸ್ತಾ ಇರ್ತೀವಿ, ಟು ಪ್ರೊಟೆಕ್ಟ್ ದ ಇಂಡೈರೆಕ್ಟ್ ಟ್ಯಾಕ್ಸ್ ರೆವೆನ್ಯೂ ಅಥವಾ ಟು ಪ್ರೊಟೆಕ್ಟ್ GST ಟ್ಯಾಕ್ಸಸ್ ರೆವೆನ್ಯೂ. ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನ ಸಂಗ್ರಹ ಮಾಡಬೇಕು. ನೀವು ಯೋಚನೆ ಮಾಡಿ, ಇಡೀ ವ್ಯವಸ್ಥೆನ ಅನಲೈಸ್ ಮಾಡಿದಾಗ ದುಡ್ಡು ಬೇಕೇ ಬೇಕಲ್ವಾ? ವಿ ಕಲೆಕ್ಟ್ ಮೇನ್ಲಿ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್, ನೇರ ತೆರಿಗೆ, ಪರೋಕ್ಷ ತೆರಿಗೆ ಅಂತಿದೆ. ನೇರ ತೆರಿಗೆಯಲ್ಲಿ ಯಾವ್ದು ಬರುತ್ತೆ? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಇವೆಲ್ಲ ಬರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಎಲ್ಲ ಸೇರಿ ಒಂದೇ ಇದೆ, ಅದು GST. ನಿಮಗೆ ಗೊತ್ತಿದೆ. ಅದನ್ನ ಬಿಟ್ಟು ಪೆಟ್ರೋಲಿಯಂ ಮೇಲೆ ಸೇಲ್ಸ್ ಟ್ಯಾಕ್ಸ್ ಹಾಕ್ತಾರೆ, ಆಲ್ಕೋಹಾಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇರುತ್ತೆ, ಇದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಬರುತ್ತೆ. ಇದನ್ನ ಮರ್ಜ್ ಆಗಿಲ್ಲ. ಇದನ್ನ ಸಂಗ್ರಹ ಮಾಡೋದು ನಮ್ಮ ಮುಖ್ಯ ಜವಾಬ್ದಾರಿ ಆಗಿರುತ್ತೆ. ಇದು ಸಂಗ್ರಹ ಮಾಡಿದ ನಂತರ ಏನಾಗುತ್ತೆ, ಇದು ಒಂದು ಕಡೆ ಫಿನಾನ್ಸ್ ಮಿನಿಸ್ಟ್ರಿ ಅವರು ಸಂಗ್ರಹ ಮಾಡ್ತಾರೆ, ಇದನ್ನ ಬೇರೆ ಬೇರೆ ಇಲಾಖೆಗೆ ಖರ್ಚು ಮಾಡೋದಕ್ಕೆ ಕೊಡ್ತಾರೆ. ಅರ್ಥ ಆಗ್ತಿದೆಲ್ಲ? ಎಸ್, ಇದು ನಮ್ಮ ಜವಾಬ್ದಾರಿ. ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಪೋಸ್ಟ್ ಇದೆ. ಸೊ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅನ್ನೋದು ಲೇಬರ್ ಡಿಪಾರ್ಟ್ಮೆಂಟ್. ಇಲ್ಲಿ 2 ಥರ ಪೋಸ್ಟ್ ಬರುತ್ತೆ. ನಿಮಗೆ ಮೋಸ್ಟ್ಲಿ ಗ್ರೂಪ್ B ಕರೆದಿಲ್ಲ ಅನ್ಸುತ್ತಲ್ಲ, ಬರೀ ಅಸಿಸ್ಟೆಂಟ್ ಕಮಿಷನರ್ ಮಾತ್ರ ಇದೆ, ಲೇಬರ್ ಆಫೀಸರ್ ಇಲ್ಲ. ಓಕೆ. ಸೊ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅಂದ್ರೆ ಅದು ಡಿವಿಷನಲ್ ಲೆವೆಲ್ ಪೋಸ್ಟ್, ಗೊತ್ತಿರಲಿ. ಇಟ್ ಇಸ್ ನಾಟ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟ್. ಡಿಸ್ಟ್ರಿಕ್ಟ್ ಮೇಲೆ ಡಿವಿಷನ್ಸ್ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಿದೆ. ದೇರ್ ಆರ್ 4 ರೆವೆನ್ಯೂ ಡಿವಿಷನ್ಸ್: ಬ್ಯಾಂಗ್ಳೂರ್, ಮೈಸೂರು, ಬೆಳಗಾಂ ಅಂಡ್ ಗುಲ್ಬರ್ಗಾ. ಅದರ ಕೆಳಗೆ ಜಿಲ್ಲೆಗಳು ಬರುತ್ತೆ, ಗೊತ್ತಿರ್ಬೋದಲ್ವಾ? ಈ ಒಂದೊಂದು ಡಿವಿಷನ್ಗೆ ಒಬ್ಬೊಬ್ರು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ. ಅವರ ಜ್ಯೂರಿಸ್ಡಿಕ್ಷನ್ ವೈಡ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಮುಖ್ಯವಾಗಿ ಲೇಬರ್ ಲಾಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ. ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಮುಖ್ಯವಾಗಿ ಚೈಲ್ಡ್ ಲೇಬರ್, ಸ್ಲೇವರಿ ತಡೆಯೋದು ಅವರ ಜವಾಬ್ದಾರಿ ಆಗಿರುತ್ತೆ. ಬಾಲಕಾರ್ಮಿಕ ಪದ್ಧತಿ ಅಥವಾ ಒಂದು ಸ್ಲೇವರಿ ಅಂತ ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೀತದಾಳು ಅಂತ ಹೇಳ್ತಾರೆ, ಗೊತ್ತಲ್ವಾ ಕನ್ನಡದಲ್ಲಿ? ಇದು ಆಗಬಾರ್ದು, ವ್ಯವಸ್ಥೆಯಲ್ಲಿ ಇದು ಇರಬಾರ್ದು. ಅದನ್ನ ಹೇಗೆ ತಡಿಬೇಕು ಅನ್ನೋದು ಅವರ ಜವಾಬ್ದಾರಿ ಆಗಿರುತ್ತೆ ಮುಖ್ಯವಾಗಿ. ಓಕೆ. ತುಂಬಾ ಬ್ರೀಫ್ ಆಗಿ ಹೇಳ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ದ ಫೈನರ್ ಡೀಟೇಲ್ಸ್. ಓಕೆ. ಏನಾದರೂ ಸಂಶಯ ಇರಲಿ, ನೇರವಾಗಿ ಕೇಳಿ. ಓಕೆ. ಮತ್ತೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ ಟಿಲ್ ಯು ಫಿನಿಶ್ ಯುವರ್ ಇಂಟರ್ವ್ಯೂಸ್. ದೆನ್ CTO ಫಿನಾನ್ಸ್ ಡಿಪಾರ್ಟ್ಮೆಂಟ್, ನಮ್ಮಲ್ಲಿ ಅಸಿಸ್ಟೆಂಟ್ ಕಮಿಷನರ್, CTO ಅಂತ 2 ಪೋಸ್ಟ್ ಇದೆ. ಸೊ CTO
ಗ್ರೂಪ್ ಬಿ ಅಸಿಸ್ಟೆಂಟ್ ಕಮಿಷನರ್, ಗ್ರೂಪ್ ಎ. ಸೊ ಸಿ ಟಿ ಒ ಅವರು ಕೂಡ ಅದೇ ಜವಾಬ್ದಾರಿ ಮಾಡ್ತಿರ್ತಾರೆ. ಬಟ್ ಅವರು ದೇ ಹ್ಯಾವ್ ಟು ರಿಪೋರ್ಟ್ ಟು ಎ ಸಿ ಆರ್ ದ ಸುಪೀರಿಯರ್ ಆಫೀಸರ್ಸ್ ಅಷ್ಟೇ. ಓಕೆ, ದೆನ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್ ಹೋಮ್ ಡಿಪಾರ್ಟ್ಮೆಂಟ್ ಅಂತಿದೆ. ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಪೋಸ್ಟ್ ಕರೀತಾರೆ ಸಾಮಾನ್ಯವಾಗಿ KAS ಅಲ್ಲಿ, ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ಅಲ್ಲಿ. ನಿಮಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗೊತ್ತಿರಲಿ, ನೀವು ಬರಿತಾ ಇರೋಂಥ ಎಕ್ಸಾಮ್ ಹೆಸರು KAS ಅಲ್ಲ. ಅದೇ ತರ UPSC ಕಂಡಕ್ಟ್ ಮಾಡೋ ಅಂತ ಎಕ್ಸಾಮ್ ಹೆಸರು IAS ಅಲ್ಲ. ಅದರಲ್ಲಿ ಒಂದೊಂದು ಪೋಸ್ಟ್ಗಳಿವು. KAS ಅಂದ್ರೆ ಅಂಡರ್ ಕ್ಲಾಸ್ 1 ಅಸಿಸ್ಟೆಂಟ್ ಕಮಿಷನರ್ ಜೂನಿಯರ್ ಸ್ಕೇಲ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಅಂಡರ್ ಕ್ಲಾಸ್ 2 ತಹಶೀಲ್ದಾರ್. ಇದು 2 ಪೋಸ್ಟ್ KAS ಅಂತ ಅವರ ಹೆಸರು ಪಕ್ಕದಲ್ಲಿ ಹಾಕೊಳ್ಳೋಗೆ ಕಾನೂನು ಪ್ರಕಾರ ಅರ್ಹತೆ ಇರೋದು. ಇನ್ನು ಯಾರು KAS ಅಂತ ಹಾಕೊಳ್ಳೋ ಹಾಗಿಲ್ಲ, ಹಾಕೋಬಾರ್ದು. ದಿಸ್ ಎಕ್ಸಾಮ್ ಇಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್. ಇದು ಗೊತ್ತಿರಲಿ, ಇದು KAS ಎಕ್ಸಾಮ್ ಅಲ್ಲ. ಅದು ಆ ಥರ ಬಂದ್ಬಿಟ್ಟಿದೆ, ಇರಲಿ. ಮೇಲೆ UPSC ಅವರು ಕಂಡಕ್ಟ್ ಮಾಡೋದು IAS ಎಕ್ಸಾಮ್ ಅಲ್ಲ, ಇಟ್ ಇಸ್ ಯೂನಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಕರೆಕ್ಟಾ? ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಸೊ ಇದು ವ್ಯತ್ಯಾಸ ಗೊತ್ತಿರಬೇಕು. ಸೊ ನಮ್ಮ KAS ಎಕ್ಸಾಮ್ಸ್ ಅಥವಾ ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ಸ್ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ 2 ಪೋಸ್ಟ್ ಕರೀತಾರೆ. ಒಂದು ಲಾ ಅಂಡ್ ಆರ್ಡರ್ DYSP, ಅದರ ಬಗ್ಗೆ ಆಲ್ರೆಡಿ ಹೇಳಿದೆ. ಇನ್ನೊಂದು ಗ್ರೂಪ್ ಬಿ ಅಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್ ಅಂತ ಕರೀತಾರೆ. ಓಕೆ, ಜೈಲ್ ಅಥವಾ ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸಪರೇಟ್ ವಿಂಗ್ ಇದೆ ಹೋಮ್ ಡಿಪಾರ್ಟ್ಮೆಂಟ್ ಒಳಗೆ. ಅಲ್ಲಿ ಜೈಲಲ್ಲಿ ಖೈದಿಗಳಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಅವರ ಆಹಾರ ನಿರ್ವಹಣೆ ಮತ್ತು ಅದೇ ರೀತಿ ಅವರ ಮೆಡಿಸಿನಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಲಾ ಅಂಡ್ ಆರ್ಡರ್ ಪವರ್ಸ್ ಕೂಡ ಸ್ವಲ್ಪ ಇರುತ್ತೆ, ಅಲ್ಲಿ ಖೈದಿಗಳನ್ನು ನಿರ್ವಹಿಸಬೇಕಲ್ಲ, ಆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಆ ಪೋಸ್ಟು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್ ಅಂತ. ಇನ್ನೊಂದು ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್. ಸೊ ಎಕ್ಸೈಸ್, ವಾಟ್ ಇಸ್ ಎಕ್ಸೈಸ್? ಎನಿಬಡಿ? ಅಬಕಾರಿ ಅಂದ್ರೆ ಏನು? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್? ಈ ಥರ ಎಲ್ಲ ಉತ್ತರಿಸ್ಬೇಡಿ, ಉದಾಹರಣೆಗಳನ್ನ ಕೊಡ್ತೀರಾ, ಅರ್ಥ ಮಾಡ್ಕೊಳ್ಳಿ ಏನಂತ ಎಕ್ಸೈಸ್. ಎನಿ ಕಮಾಡಿಟಿ ದಟ್ ಇಸ್ ಪ್ರೊಡ್ಯೂಸ್ ವಿತ್ ಇನ್ ದ ಜಾಗ್ರಫಿಕಲ್ ಝೋನ್ ಆಫ್ ದ ಸ್ಟೇಟ್ ಆರ್ ಕಂಟ್ರಿ ಇಸ್ ಎಕ್ಸೈಸ್ ಕಮಾಡಿಟಿ, ಎಕ್ಸೈಸಬಲ್ ಕಮಾಡಿಟಿ. ಅಂದ್ರೆ ಈಗ ಕರ್ನಾಟಕ ಸ್ಟೇಟ್ ಎಕ್ಸಸೈಸ್ ಅಂದ್ರೆ ಎಕ್ಸೈಸ್ ಅಂದ್ರೆ ಎಕ್ಸಸೈಸ್ ಅಲ್ಲ, ಅದು ಎಕ್ಸೈಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಕ್ಸೈಸ್ ಅಥವಾ ಕರ್ನಾಟಕ ರಾಜ್ಯ ಅಬಕಾರಿ ಅಂದ್ರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಪ್ರದೇಶದ ಒಳಗೆ ಉತ್ಪಾದನೆ ಆಗಿರುವಂತಹ ವಸ್ತುಗಳ ಮೇಲೆ ಹಾಕುವಂತ ತೆರಿಗೆ. ಎನಿ ಟ್ಯಾಕ್ಸ್ ಆರ್ ಡ್ಯೂಟಿ levied on the commodity produced within the geographical territory of Karnataka, that is Karnataka excise. ಅದೇ ತರ ಸೆಂಟ್ರಲ್ ಎಕ್ಸೈಸ್ ಇದೆ, ದಟ್ ಇಸ್ ವಿತ್ ಇನ್ ಇಂಡಿಯಾ. ಕಸ್ಟಮ್ಸ್ ಅಂದ್ರೆ ಏನು? ಹೊರಗಡೆಯಿಂದ ಬರ್ತಿರೋಂಥ ಪದಾರ್ಥಗಳ ಮೇಲೆ ಹಾಕ್ತಿರೋಂಥ ತೆರಿಗೆಗೆ ಕಸ್ಟಮ್ಸ್ ಡ್ಯೂಟಿ ಅಥವಾ BCD, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತಾರೆ. ಇದಕ್ಕೆಲ್ಲ ವ್ಯತ್ಯಾಸಗಳು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು, ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಅಲ್ಲ, ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಕ್ಲಾಸ್ 2 ಪೋಸ್ಟ್ ಇದು. ಸೊ ಅವರ ಮುಖ್ಯವಾದ ಜವಾಬ್ದಾರಿ ಅಂದೇನಂದ್ರೆ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡೋದು. ಎಕ್ಸೈಸ್ ಡ್ಯೂಟಿ is levied mainly on alcohol fit for human consumption sold by CL9 shops. ಗೊತ್ತಿದೆ ಅಲ್ವಾ ನಿಮಗೆ? ಲೈಸೆನ್ಸ್ ನೋಡಿರ್ತೀರಲ್ಲ, CL9, CL2, ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ನೋಡ್ಕೊಂಡಿರಿ, ಕೇಳಿದ್ರು ಕೇಳಬಹುದು. ಓಕೆ, ಆ ಒಂದು CL ಅದೇನದು ಅಂತ ಡಿಫ್ರೆನ್ಸಸ್ ನೋಡ್ಕೊಂಡಿರಿ. ಕೆಲವು ಕಡೆ ಅದನ್ನ ಕುಡಿಯೋದಕ್ಕೂ ಬಿಡ್ಬಹುದು, ಕೆಲವು ಕಡೆ ಬರೀ ಮಾರಾಟ ಮಾತ್ರ ಮಾಡಬಹುದು. ಕರೆಕ್ಟಾ? MRP ಶಾಪ್ಸ್ ಇರುತ್ತೆ, ಅಲ್ಲಿ ಕುಡಿಯೋ ಹಾಗಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಲೈಸೆನ್ಸ್ ಇರುತ್ತೆ, ಅಲ್ಲೇ ಕೂಡಿಸಿ ಅವರು ಕುಡಿಯೋದಕ್ಕೆ ಕೂಡ ಸರ್ವ್ ಮಾಡ್ಬೋದು. ಇದೆರಡಕ್ಕೂ ಇರುವಂತ ವ್ಯತ್ಯಾಸ. CL9 ಯಾವುದು, CL2 ಯಾವುದು. ಸೊ ಅವರು ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸ್ತಾರೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನಮ್ಮಲ್ಲಿ GST ಕಾಂಟ್ರಿಬ್ಯೂಟ್ಸ್ ಟು 2/3 ಆಫ್ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ. ನಮ್ಮ ಟ್ಯಾಕ್ಸ್ ರೆವೆನ್ಯೂ, ನಮ್ಮ ರಾಜ್ಯದ ಸ್ವಂತ ತೆರಿಗೆ ಹಣ ಏನಿದೆಯಲ್ಲ, ಅದರಲ್ಲಿ 66 to 68% ಬರ್ತಿರೋದು ಸ್ಟೇಟ್ GST ಇಂದ. ಇನ್ನು ಮಿಕ್ಕಿದ ಸುಮಾರು ಒಂದು 15ರಿಂದ 16% ಎಕ್ಸೈಸ್ ಇಂದ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಯಾರಾದ್ರೂ ಹೇಳ್ತೀರಾ? ಇಲ್ಲೇ ಆಲ್ಮೋಸ್ಟ್ ನಿಮ್ಗೊಂದು 85% ಆಗೋಯ್ತು ರೆವೆನ್ಯೂ. ನೆಕ್ಸ್ಟ್ ಯಾರು ಬರ್ತಾರೆ? ಯಾರು? ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಸಬ್ ರಿಜಿಸ್ಟರ್ ಅಲ್ಲಿ ಕಲೆಕ್ಟ್ ಮಾಡ್ತಾರಲ್ಲ ಅದು. ಅದಾದ್ಮೇಲೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್. ಗೊತ್ತಾಗ್ತಿದ್ಯಾ?
ಇವೆಲ್ಲ ಆರ್ಡರ್ ಗೊತ್ತಿರ್ಬೇಕು ನಿಮಗೆ, ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ರೆವೆನ್ಯೂನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಓಕೆ, ಇನ್ಯಾವುದು ಡಿಪಾರ್ಟ್ಮೆಂಟ್ ಇದೆ? ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇರಬೇಕಲ್ಲ. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವ್ರೇನು ಮಾಡ್ತಾರೆ ಇವರು ಹೇಳ್ತೀರಾ? ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ ಕ್ಲಾಸ್ 2 ಮಾತ್ರ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಏನು ಮಾಡ್ತಾರೆ ಅವರು? ವಾಟ್ ಇಸ್ ದೇರ್ ಮೇನ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ? ಅಡ್ಮಿನಿಸ್ಟ್ರೇಷನ್ ಆಫ್ ರೇಷನ್ ಕಾರ್ಡ್ಸ್ ಸಪ್ಲೈ. ರೇಷನ್ ಕಾರ್ಡ್ಸ್ ಅಂದ್ರೆ ಅಲ್ಲಿ ದಿನಸಿ ಮಾತ್ರ ಬರೋದಿಲ್ಲ, ದಿನಸಿ ಜೊತೆಗೆ ಇನ್ನೇನೇನು ಬರುತ್ತೆ? LPG, ಕೆರೋಸಿನ್ ಇದೆಲ್ಲ ಬರುತ್ತೆ. ಸೊ ರೇಷನ್ ಕಾರ್ಡ್ ಅಡ್ಮಿನಿಸ್ಟ್ರೇಷನ್ ಇಸ್ ದೇರ್ ಮೇನ್ ರೆಸ್ಪಾನ್ಸಿಬಿಲಿಟಿ. LPG ಅದೆಲ್ಲ ಅವರ ಅಂಡರ್ ಬರುತ್ತೆ, ಅವ್ರು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅದೇ ಥರ ನಮ್ಮಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಅಂತ ಇದೆ, ನೀವೆಲ್ಲ ಕೇಳಿರ್ತೀರ. ಸೊ ಬಡವರಿಗೆ ಅಕ್ಕಿನ ಕಡಿಮೆ ಬೆಲೆಗೆ ವಿತರಣೆ ಮಾಡೋದು ಮುಖ್ಯ ಜವಾಬ್ದಾರಿ ಆಗಿರುತ್ತೆ. ಅನ್ನಭಾಗ್ಯ ಕೇಂದ್ರಗಳಿದೆ, ಅದ್ರ ಮುಖಾಂತರ BPL ಕಾರ್ಡ್ ಯಾರಿಗಿರುತ್ತೋ ಅವ್ರಿಗೆ ಇದನ್ನ ವಿತರಿಸೋದು. ಈ ಥರದ್ದೆಲ್ಲ ಜವಾಬ್ದಾರಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಆಮೇಲೆ ನೆಕ್ಸ್ಟ್ ಯಾವುದಿದೆ? ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಅಂತ ಒಂದಿದೆ. ಲೇಬರ್ ಆಫೀಸರ್ ಕೂಡ ಇದೆ. ಓಕೆ, ನಾನು ಅವಾಗಲೇ ಹೇಳಿದ್ನಲ್ಲ, ಗ್ರೂಪ್ B ಲೇಬರ್ ಆಫೀಸರ್ ಕೂಡ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಇದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಅಂದ್ರೆ ಏನಂತ ಹೇಳ್ತೀನಿ. ಸೊ ನಮ್ಮಲ್ಲಿ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ, ಅದರಲ್ಲಿ 2 ಪೋಸ್ಟ್ ಕರೀತಾರೆ. ಒಂದು ARCS ಅಸಿಸ್ಟೆಂಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟೀಸ್, ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಅಂತ. ಸೊ ಇಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಥವಾ ಸಹಕಾರ ಸಂಘಟನೆ ಅಂದ್ರೆ ಏನಂದ್ರೆ, ಸೊ ವಿ ಹ್ಯಾವ್ ಸಮ್ ಆರ್ಗನೈಸೇಷನ್ಸ್. ಈ ಒಂದು ಸುಮಾರು 110 ವರ್ಷದ ಹಿಂದೆ ಹೋದ್ರೆ ಗದಗಲ್ಲಿ ಒಬ್ರು ಹೆಸರು ಸಮ್ ಪಾಟೀಲ್ ಅಂತ ಬರುತ್ತೆ, ಶಿವನಗೌಡ ಪಾಟೀಲ್ ಅಲ್ಲ, ಅವರು ಫಸ್ಟ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ತಾರೆ ಗದಗದಲ್ಲಿ. ಆಮೇಲೆ ಅದೊಂದು ದೊಡ್ಡ ಸಾಮಾಜಿಕ ಚಳುವಳಿಯಾಗಿ ದೊಡ್ಡ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಶುರು ಆಗುತ್ತೆ ಅದರಿಂದ. ಸೊ ನೀವೇನೀಗ ನೋಡ್ತಾ ಇದ್ದೀರಾ, ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಜೊತೆಗೆ ಕೋಆಪರೇಟಿವ್ ಬ್ಯಾಂಕ್ಸ್, ಹಲವಾರು ಸಂಸ್ಥೆಗಳನ್ನ ನೀವು ನೋಡಿರ್ತೀರ ಕೋಆಪರೇಟಿವ್ ಅನ್ನೋ ಹೆಸರಲ್ಲಿ. ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ, ಅವರಿಗೆ ರಿಜಿಸ್ಟ್ರೇಷನ್ ಕೊಡುವಂಥದ್ದು, ಅವರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದು, ಅವ್ರನ್ನ ಇನ್ಸ್ಪೆಕ್ಟ್ ಮಾಡುವಂಥದ್ದು ಎಲ್ಲ ಈ ARCSಗಳ ಜವಾಬ್ದಾರಿ ಆಗಿರುತ್ತೆ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಸಹಾಯಕ ನಿಬಂಧಕರು ಅಂತ ಕರೀತಾರೆ ಕೋಆಪರೇಟಿವ್ ಸೊಸೈಟಿ. ಅವರೆಲ್ಲ ಕೆಲಸ ಮಾಡಿದ ನಂತರ ಆ ಫೈಲ್ಸ್ನ ಆಡಿಟ್ ಮಾಡೋದಕ್ಕೊಂದು ಪೋಸ್ಟ್ ಇದೆ, ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಅಂತ. ಅದನ್ನೊಂದು ಕರೆದಿದ್ದಾರೆ. ಆಡಿಟ್ ಅಂದ್ರೆ ಲೆಕ್ಕ ಪರಿಶೋಧನೆ, ಒಂದು ಕೆಲಸ ಮುಗಿದ ನಂತರ ಮಾಡುವಂಥದ್ದು. ಉದಾಹರಣೆಗೆ ಈಗ ನೋಡಿ, 2021-22 ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿದೀವೆಲ್ಲ, ಜುಲೈ 31 ಲಾಸ್ಟ್ ಡೇಟ್ ಇತ್ತು. ಈಗ ಫೈಲಿಂಗ್ ಆಗಿದೆ, ನೆಕ್ಸ್ಟ್ ಆಡಿಟ್ ಆಗುತ್ತೆ, ಸರಿ ಇದೆಯೋ ಇಲ್ವೋ ಅದು ಅಂತ ನೋಡೋದು, ಅದೇ ಲೆಕ್ಕ ಪರಿಶೋಧನೆ. ಓಕೆ, ಅದು ನಮ್ಮ GST ಅಲ್ಲೂ ಇದೆ, ಪ್ರತಿ ಇಲಾಖೆಯಲ್ಲೂ ಆಡಿಟ್ ಅಂತ ಒಂದಿರುತ್ತೆ. ಸೊ ಮುಂಚೆ KS ಅಲ್ಲಿ ಒಂದು ಪೋಸ್ಟ್ ಇತ್ತು, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ. ಈಗ ಅದನ್ನ ಸಪರೇಟ್ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಕಂಟ್ರೋಲರ್ ಅನ್ಕೊಂತೀನಲ್ಲ, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತಿತ್ತು, ಇದು ಸಪರೇಟ್ ಇದು ಮಾಡಿದ್ದಾರೆ. ಅವರು ಪ್ರತಿ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಲೆಕ್ಕಪತ್ರಗಳು ಸರಿ ಇದೆಯಾ ಅಂತ ಆಡಿಟ್ ಮಾಡಿ ಹೇಳ್ತಾರೆ, ರಿಪೋರ್ಟ್ ಕೊಡ್ತಾರೆ. ಓಕೆ, ಇದೇ ತರ ಸೆಂಟ್ರಲ್ ಗೌರ್ಮೆಂಟ್ ಒಂದು AG ಆಫೀಸ್ ಅಂತ ಇದೆ, ಅಕೌಂಟೆಂಟ್ ಜನರಲ್ ಆಫೀಸ್ ಅಂತ, ವಿಧಾನಸೌಧದ ಪಕ್ಕ ನೀವು ನೋಡಿರ್ಬೋದು, KPSC ಎದುರಿಗೆ AG ಆಫೀಸ್. ಸೊ ಅವ್ರು ಸೆಂಟ್ರಲ್ ಗೌರ್ಮೆಂಟ್, ಸೊ ಅವ್ರೂ ಆಡಿಟ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ನಡೀತಿದೆಯಾ ಕೆಲಸಗಳು ಅಂತ. ಓಕೆ, ಲಾಸ್ಟ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ನಿಮ್ಗೆ ಗೊತ್ತೇ ಇದೆ. ಸೊ ಮುಖ್ಯವಾಗಿ ಪ್ರವಾಸೋದ್ಯಮ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅಂತ ನಮ್ಮ ಪ್ರವಾಸೋದ್ಯಮ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ವಿ ಹ್ಯಾವ್ ಸೋ ಮೆನಿ ಫೇಮಸ್ ಟೂರಿಸ್ಟ್ ಸೈಟ್ಸ್. ಸೊ ಇಲ್ಲಿ ಮುಖ್ಯವಾಗಿ ಹೆರಿಟೇಜ್ ಸೈಟ್ಸ್ನ ಡೆವಲಪ್ ಮಾಡೋದು, ಉದಾಹರಣೆಗೆ ಪಟ್ಟದಕಲ್ಲು ಇರ್ಬೋದು, ಐಹೊಳೆ, ಬಾದಾಮಿ, ಮಹಾಕೂಟ ಇಂಥ ಸೈಟ್ಸ್ನ ಡೆವಲಪ್ ಮಾಡೋದು, ಗೋಲ್ ಗುಂಬಸ್ ಇರ್ಬೋದು. ಆಮೇಲೆ ದಿಸ್ ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಸ್ ಎ ವೆರಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಟು ಅಡ್ಮಿನಿಸ್ಟರ್ JLRs. ಕೇಳಿದಿರಾ? ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅಂತ. ಸೊ ಇಟ್ ಇಸ್ ಎ ಜಾಯಿಂಟ್ ಎಂಟರ್ಪ್ರೈಸ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಟೂರಿಸಂ ಡಿಪಾರ್ಟ್ಮೆಂಟ್. ಇಬ್ರು ಸೇರಿ JLR, ಸುಮಾರು 10 JLRs ಇದೆ. ಸೊ ಅದನ್ನೆಲ್ಲ ಅಡ್ಮಿನಿಸ್ಟರ್ ಮಾಡುವಂಥದ್ದು, ಇವೆಲ್ಲ ಕೆಲಸಗಳು ಇರುತ್ತೆ ನಿಮಗೆ. ಸೊ ಪ್ರತಿಯೊಂದು ಇಲಾಖೆಯಲ್ಲೂ ಕೆಲಸ ಮಾಡ್ಬೋದು, ಪ್ರತಿಯೊಂದು ಕಡೆನೂ ಜನಸೇವೆ ಮಾಡ್ಬೋದು. ಈ ಇಲಾಖೆಯಲ್ಲಿ ಮಾತ್ರ ಆಗುತ್ತೆ, ಇನ್ನೊಂದ್ರಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಕಡೆ ಜನರ ಜೊತೆ ಹೆಚ್ಚು ಸಂಪರ್ಕ ಇರುತ್ತೆ. ಉದಾಹರಣೆಗೆ ಅತಿ ಹೆಚ್ಚು ಸಂಪರ್ಕ ಇರುವಂಥ ಪೋಸ್ಟ್ ನನ್ನ ಪ್ರಕಾರ ತಹಶೀಲ್ದಾರ್, ಅತಿ ಹೆಚ್ಚು ಸಂಪರ್ಕ ಇರುವಂಥ ಪೋಸ್ಟ್ ಜನರದ್ದು. ಕೆಲವು ಅತಿ ಕಡಿಮೆ ಇರುತ್ತೆ. ಈಗ ಉದಾಹರಣೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಅಂದರೆ ತುಂಬ ಕಡಿಮೆ ಸಂಪರ್ಕ ಇರುತ್ತೆ, ಅವ್ರ ಜನರ ಸಂಪರ್ಕಕ್ಕೆ ಹೆಚ್ಚು ಬರೋದಿಲ್ಲ. ಬಟ್ ಅವರು ಕೂಡ ಸರ್ಕಾರಿ ಸೇವೆ ಮಾಡ್ತಿರ್ತಾರೆ, ಇವರು ಕೂಡ ಸರ್ಕಾರಿ ಸೇವೆ ಮಾಡ್ತಿರ್ತಾರೆ.
ಒಂದು ಬ್ರೀಫ್ ಇಂಟ್ರಡಕ್ಷನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ ಆಯ್ತಾ ಏನಾದರೂ ಇಂಟ್ರಡಕ್ಷನ್ನು? ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಜಸ್ಟ್ ಎ ಮಿನಿಟ್. ಪರ್ಸನಾಲಿಟಿ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ದೀನಿ. ಸೊ ಪರ್ಸನಾಲಿಟಿ ಅಂತ ಬಂದಾಗ ಯಾವುದು ನೀವು ಮಾಡದೇ ಇರೋ ವಿಷಯ, ನೀವು ಅಲ್ಲದೆ ಇರೋ ವಿಷಯನ ಹೇಳಬೇಡಿ. ಹಾಬೀಸ್ ಹೇಳ್ತೀರಾ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಹೇಳಿ. ನೀವು ಅದು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ಹೇಳಿ. ಯಾರೋ ಸ್ವಿಮ್ಮಿಂಗ್ ಅಂತ ಹೇಳ್ತಾರೆ, ಕೇಳ್ತಾರೆ ಹೂ ಇಸ್ ಮೈಕಲ್ ಫೆಲ್ಪ್ಸ್ ಅಂತ. ಹೇಳದೆ ಹೋದರೆ ಅವ್ರಿಗೆ ಏನು ಅರ್ಥ ಆಗುತ್ತೆ ಹೇಳಿ, ಇವ್ರು ನಿಜವಾಗ್ಲೂ ಸ್ವಿಮ್ಮಿಂಗ್ ಬರಲ್ಲ ಅಂತ. ಕರೆಕ್ಟಾ ಇಲ್ವೋ? ಈಗ ಯಾರೋ ಒಬ್ರು ಹಾಬಿ ಸ್ವಿಮ್ಮಿಂಗ್ ಆಗಿದೆ, ಈಜೋದು ಅವರ ಹವ್ಯಾಸ ಆಗಿದೆ ಅಂದಮೇಲೆ ಮೈಕಲ್ ಫೆಲ್ಪ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಡೌಟ್ ಬರುತ್ತಲ್ವಾ? ಸೊ ಡೋಂಟ್ ಬ್ಲಫ್. ಅಲ್ಲಿ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ನಿಮ್ಗೆ ನಿಜವಾಗ್ಲೂ ಏನು ಹವ್ಯಾಸ ಇದೆಯಾ ಅದ್ರ ಬಗ್ಗೆ ಹೇಳಿ. ಪ್ರತಿಯೊಂದು ಫೀಲ್ಡಲ್ಲೂ ಒಂದಷ್ಟು ಜನ ಅಚೀವರ್ಸ್ ಅಂತ ಇರ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅಂಥ ಅಚೀವರ್ಸ್ ಹೆಸರುಗಳು ಅವ್ರು ಇತ್ತೀಚೆಗೆ ಮಾಡಿರೋಂಥ ಅಚೀವ್ಮೆಂಟ್ಸ್ ಗೊತ್ತಿರಲಿ. ಎಸ್ಪೆಷಲಿ ನಿಮ್ಮ ಹಾಬಿಗೆ ಸಂಬಂಧಪಟ್ಟಿದ್ದು. ಕರೆಂಟ್ ಅಫೇರ್ಸಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದು ನಾನು ಹೇಳ್ತೀನಿ, ಓಕೆ? ಸೊ ಬಟ್ ನಿಮ್ಮ ಹಾಬಿಗೆ ಸಂಬಂಧಪಟ್ಟ ಹಾಗೆ ಯಾರು ಅಚೀವರ್ಸ್ ಇದ್ದಾರೆ ಅವ್ರ ಬಗ್ಗೆ ದಯವಿಟ್ಟು ಮಾಹಿತಿ ಸಂಗ್ರಹ ಮಾಡಿರಿ, ಓಕೆ? ಈಗ ಯಾರೋ ಒಬ್ರು ಕ್ರಿಕೆಟ್ ನನ್ನ ಹಾಬಿ, ಯಾವಾಗಲೂ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಒಂದು ಕೇಳ್ತಾರೆ, ಓಕೆ ಸ್ವಿಂಗ್ ಸೀಮ್ ಇದಕ್ಕಿರೋಂಥ ವ್ಯತ್ಯಾಸ ಹೇಳಪ್ಪ. ಹೇಳ್ದೆ ಹೋದ್ರು ಅವ್ರಿಗೆ ಗೊತ್ತಾಗುತ್ತೆ ಇವ್ರ ಬಗ್ಗೆ ಕ್ರಿಕೆಟ್ಗೆ ಅಷ್ಟು ಇವ್ರು ಕ್ರಿಕೆಟ್ ಆಡಿಲ್ಲ, ಇವರು ಕ್ರಿಕೆಟ್ ಬಗ್ಗೆ ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ ಇವರು ಅಂತ, ಹೌದಲ್ಲ? ಸೊ ಪ್ರತಿಯೊಂದು ಆಟದ ಬಗ್ಗೆ ಅಲ್ಲಿನ ರೂಲ್ಸ್, ಅಲ್ಲಿನ ಅಚೀವರ್ಸ್ ಯಾರಿದ್ದಾರೆ ನಿಮ್ಮ ಹಾಬೀಸಲ್ಲಿ ಅದು ಗೊತ್ತಿರಲಿ, ಓಕೆ? ಪ್ಲೇಸಸ್ ಕೂಡ. ಈಗ ಇತ್ತೀಚೆಗೆ ನೀವು ಯಾವ ಒಂದು ಪ್ಲೇಸ್ಗೆ ಹೋಗಿದ್ರಿ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಜನ ಹೇಳಿರ್ತಾರೆ ಹಾಬೀಸಲ್ಲಿ ಟೂರ್ ಮಾಡೋದು ನನ್ನ ಹವ್ಯಾಸ, ಯಾವಾಗಲೂ ಪ್ರವಾಸಕ್ಕೆ ಹೋಗ್ತಿರ್ತೀನಿ, ಓಕೆ? ಸೊ ಈಗ ನನಗೆ ಕೇಳಿದೊಂದು ಉದಾಹರಣೆ ನನಗೆ ಹೇಳ್ತೀನಿ. ರೀಸೆಂಟ್ ಇಂಟರ್ವ್ಯೂಲ್ಲಿ ನಾನು ಸೆಲೆಕ್ಟ್ ಆದ್ನಲ್ಲ ACCT ಆಗಿ, ಆವಾಗ ಒಂದು ಪ್ರಶ್ನೆ ಕೇಳಿದ್ದು. ಒಂದು 2-3 months ಬ್ಯಾಕ್ ನಾನು ಕೊಡೈಕೆನಾಲ್ಗೆ ಹೋಗಿದ್ದೆ. ಯು ಹ್ಯಾವ್ ಟು ಅಬ್ಸರ್ವ್ ಥಿಂಗ್ಸ್. ಕೊಡೈಕೆನಾಲ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಡ್ಯೂರಿಂಗ್ ಮಾರ್ಚ್ ಟು ಮೇ. ಸಮ್ಮರಲ್ಲಿ ಬಹಳ ತಂಪಾಗಿರುತ್ತೆ. ಸಮ್ಮರಲ್ಲಿ ನಿಮಗೆ ಇಲ್ಲಿ ಹೇಗೆ ವಿಂಟರ್ ಫೀಲ್ ಕೊಡುತ್ತೋ ಸಮ್ಮರಲ್ಲಿ ಆ ಥರ ಫೀಲ್ ಕೊಡುತ್ತೆ ಕೊಡೈಕೆನಾಲ್. ಅದಕ್ಕೆ ಏನು ಕಾರಣ ಅಂತ ಕೇಳಿದರು. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಶೋಲಾ ಫಾರೆಸ್ಟ್ ಇನ್ ನೀಲ್ಗಿರೀಸ್ ದಟ್ ಕೀಪ್ಸ್ ದ ಪ್ಲೇಸ್ ವೆರಿ ಕೂಲ್ ಡ್ಯೂರಿಂಗ್ ಸಮ್ಮರ್. ಅದು ಕಾರಣ ಅದಕ್ಕೆ. ಸೊ ನಿಮ್ಗೆ ಅದು ಗೊತ್ತಿದ್ರೆ ಮಾತ್ರ ಉತ್ತರಿಸ್ಬೋದು. ಅದು ನೀವು ಹೇಳಲಿಲ್ಲ ಅಂದರೆ ಏನು ಅನ್ಕೊಂತಾರೆ, ಓ ಇವ್ರು ಏನು ಅಬ್ಸರ್ವ್ ಮಾಡ್ತಿಲ್ಲ, ಸುಮ್ಮನೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಬರ್ತಾರೆ ಅಂತ. ಯು ಹ್ಯಾವ್ ಟು ಅಬ್ಸರ್ವ್, ಯು ಹ್ಯಾವ್ ಟು ಫಿಗರ್ ಇಟ್ ಔಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರೀಸನ್. ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ನೀವು, ಓಕೆ? ಇದು ಬರೀ KS ಕ್ಲಿಯರ್ ಮಾಡೋಕ್ಕಲ್ಲ, ಇಡೀ ಲೈಫಲ್ಲಿ ಇದನ್ನು ರೂಪಿಸ್ಕೋಬೇಕು. ಪ್ರತಿಯೊಂದಕ್ಕೂ ಕಾರಣ ಏನು, ಹೀಗಿರೋದಕ್ಕೆ ಕಾರಣ ಏನು. ಈಗ ನೀವು ರೈನ್ಬೋ ನೋಡ್ತೀರಾ, ರೈನ್ಬೋಗೆ ಏನು ಕಾರಣ? ಯು ಹ್ಯಾವ್ ಟು ಅಬ್ಸರ್ವ್ ದೀಸ್ ಥಿಂಗ್ಸ್. ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ. ಕೆಮಿಲಿಯಾನ್ ಉಸುರು ಒಳ್ಳಿ ಬಣ್ಣ ಬದಲಾಯಿಸೋದಕ್ಕೆ ಅದಕ್ಕೇನು ಕಾರಣ ಗೊತ್ತಿರಬೇಕಾಗುತ್ತೆ ನಿಮಗೆ, ಓಕೆ? ಎಲ್ಲೋ ಒಂದು ಕಡೆ ನಿಮ್ಮ ಹಾಬೀಸ್ಗೆ ಇವೆಲ್ಲ ಕನೆಕ್ಟ್ ಆಗಿದ್ರೆ ಖಂಡಿತ ಇಂಥ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ, ಓಕೆ? ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್. ಸೊ ನಾನೀಗ ಸಿವಿಲ್ ಸರ್ವೀಸಸ್ ಯಾಕೆ ಚೂಸ್ ಮಾಡ್ತೀರಾ ಅನ್ನೋದನ್ನು ನಾನು ಮಾಕ್ ಇಂಟರ್ವ್ಯೂಗೆ ಬಿಟ್ಟಿರ್ತೀನಿ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸಂಡೇ ಕ್ಲಾಸಲ್ಲಿ ಕೂಡ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸಿನ್ಸ್ ಇಟ್ ಈಸ್ ಅನ್ ಇಂಟ್ರಡಕ್ಟರಿ ಕ್ಲಾಸ್, ಅದು ಈಗಲೇ ಬೇಡ. ಆ್ಯಂಡ್ ದೆನ್ ಕಮಿಂಗ್ ಟು ಸಬ್ಜೆಕ್ಟ್ಸ್, ಕರೆಂಟ್ ಅಫೇರ್ಸ್, ಸ್ಟೇಟ್ ಎಕನಾಮಿಕ್ ಸರ್ವೆ, ನಮ್ಮ ರಾಜ್ಯದ ಒಂದು ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಗೆಜೆಟ್ ಅಂತೇನಿದೆ ಅದು, ಅದ್ರ ಬಗ್ಗೆ ನಾನು ಸಂಡೇ ಕ್ಲಾಸಲ್ಲಿ ನಿಮಗೆ ಬಹಳ ಸುಲಭ ಆಗೋ ರೀತಿ ಪಾಠ ಮಾಡಿಕೊಡ್ತೀನಿ. ದೆನ್ ಹ್ಯುಮ್ಯಾನಿಟೀಸ್ ಬಗ್ಗೆ ಕೂಡ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಹ್ಯುಮ್ಯಾನಿಟೀಸ್ ಅಂದರೆ ಪಾಲಿಟಿ, ಜಾಗ್ರಫಿ, ಎಕಾನಮಿ, ಹಿಸ್ಟ್ರಿ, ಜೊತೆಗೆ ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸರ್ಫೇಸ್ ಲೆವೆಲಲ್ಲಿ ನೀವು ಪ್ರಿಲಿಮ್ಸ್ ಮೇನ್ಸ್ಗೆ ಅಷ್ಟು ಡೆಪ್ತ್ ಆಗಿ ಅವಶ್ಯಕತೆ ಇಲ್ಲ, ಓಕೆ? ಈಗ ಉದಾಹರಣೆಗೆ ರೀಸೆಂಟಾಗಿ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ 15ನೇ ರಾಷ್ಟ್ರಪತಿ ಆದರು, ಓಕೆ? ಸೊ ಅಲ್ಲಿ ಕೇಳ್ಬೋದು ಪ್ರೆಸಿಡೆಂಟ್ ಎಲೆಕ್ಷನ್ ಹೇಗೆ ನಡೆಯುತ್ತೆ. ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ MLCs ಇರ್ತಾರಾ?
ಓಕೆ, ಗುಡ್. ಪ್ರೆಸಿಡೆಂಟ್ ಅವ್ರಿಗೆ ಇರೋವಂಥ ಜವಾಬ್ದಾರಿಗಳೇನು ಕೇಳ್ಬೋದು, ಯಾಕಂದರೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತದು, ಹೌದಲ್ವಾ? ಸೊ ದಟ್ ಈಸ್ ಒನ್ ಥಿಂಗ್. ಈ ಥರ ನೀವು ಕರೆಂಟ್ ಅಫೇರ್ಸ್ ನಿಮ್ಮ ಸುತ್ತಮುತ್ತ ಏನು ನಡೀತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹ್ಯುಮ್ಯಾನಿಟೀಸ್. ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಕ್ಲೌಡ್ ಬರ್ಸ್ಟ್ ಆಯಿತು, ಹೌದಾ? ಏನದು ಕ್ಲೌಡ್ ಬರ್ಸ್ಟ್ ಅಂದರೆ? ಹೇಗಾಗತ್ತದು? ಈ ಥರದ್ದೆಲ್ಲ ವಿಷಯಗಳು. ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್. ರಷ್ಯಾ ಯುಕ್ರೈನ್ ವಾರ್ ಸುಮಾರು ಒಂದು 6 ತಿಂಗಳಿಂದ ನಡೀತಿದೆ. ಫೆಬ್ರವರಿಯಲ್ಲಿ ಶುರು ಆಯ್ತಲ್ಲ ರಷ್ಯಾ ಯುಕ್ರೈನ್ ವಾರ್ಸ್ ಇಂಟೆನ್ಸ್ ಆಗಿ. ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯಿತು. ವಿ ಆರ್ ಫೇಸಿಂಗ್ ದ ಹೀಟ್ ಬಿಕಾಸ್ ಆಫ್ ರಷ್ಯಾ ಯುಕ್ರೈನ್ ವಾರ್. ಪೆಟ್ರೋಲ್ 1 ಲೀಟ್ರಿಗೆ ಸುಮಾರು 105 ರೂಪಾಯಿ ಕೊಡ್ತಿದ್ವಿ, ಡೀಸೆಲ್ ಸುಮಾರು 95 ರೂಪಾಯಿ ಕೊಡ್ತಿದ್ವಿ. ಹೇಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಯಿತು? ಇತ್ತೀಚೆಗೆ ರಷ್ಯಾ ಅಲ್ಲ, US ಡಾಲರ್ ಯೂರೋ ಏನಾಯಿತು? ಪ್ಯಾರಿಟಿಗೆ ಬಂದ್ಬಿಟ್ಟಿದೆ. ಅಂದರೆ ಮುಂಚೆ ಏನಿತ್ತು ನಿಮಗೆ ಸುಮಾರು 1.2 or 1.1 ಡಾಲರ್ಸ್ಗೆ 1 ಯೂರೋ ಬರ್ತಿತ್ತು. ಈಗ $1ಗೆ 1 ಯೂರೋ ಬರ್ತಿದೆ. ಇದಕ್ಕೆ ಕಾರಣ ಏನು? ಈವನ್ ದಿಸ್ ಇಸ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ರಷ್ಯಾ ಯುಕ್ರೈನ್ ವಾರ್. ಶ್ರೀಲಂಕಾ ಮುಳುಗೋಗ್ತಿದೆ. ಏನು ಕಾರಣ? ಹೇಗೆ ಸುಧಾರಿಸ್ಬೋದು ಶ್ರೀಲಂಕಾ? ಅರ್ಥ ಆಗ್ತಿದೆ ಅಲ್ಲ? ಸೊ ಈ ಥರ. ಅದ್ರ ಜೊತೆಗೆ ನಮ್ಮ ರೀಸೆಂಟ್ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಪ್ರೆಸಿಡೆನ್ಷಿಯಲ್ ವಿಸಿಟ್ಸ್, ಯಾವ್ಯಾವ ದೇಶಗಳಿಗೆ ಹೋದ್ರು, ಅಲ್ಲೇನು ಜವಾಬ್ದಾರಿಗಳು, ಅಲ್ಲೇನು ತೀರ್ಮಾನಗಳನ್ನು ತಗೊಂಡ್ರು, ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಡೀಟೇಲಾಗಿ ಹೇಳ್ತೀನಿ. ಟು ಸ್ಟಾರ್ಟ್ ವಿತ್, ನಮ್ಮ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಇತ್ತೀಚೆಗೆ ಏನು ಲಾಂಚ್ ಮಾಡಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇರಲಿ. ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಎರಡೂ ಕೂಡ. ಓಕೆ, ದೆನ್ ಬರ್ಕೋತಾ ಹೋದರೆ ಒಳ್ಳೆಯದು. ಎಲ್ಲರೂ ಒಂದಷ್ಟು ಟಾಪಿಕ್ಸ್ ಹೇಳ್ತೀನಿ, ಬರ್ಕೊಂಬಿಡಿ. ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಎಸ್ಪೆಷಲಿ 2022 ಇದ್ರದ್ದು ನೋಡ್ಕೊಳ್ಳಿ. ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ 2022ದು ನೋಡ್ಕೊಂಡು ಬನ್ನಿ. ಸೊ ದಟ್ ನನ್ನ ಕ್ಲಾಸ್ ಮಾಡಬೇಕಾದ್ರೆ ಯು ವಿಲ್ ಬಿ ವೆಲ್ ಕನೆಕ್ಟೆಡ್. ಓಕೆ, ನಿಮ್ಗೊಂದು ಐಡಿಯಾ ಇದ್ದರೆ. ಓಕೆ, ನಾನೊಂದಷ್ಟು ಎಕ್ಸಾಂಪಲ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಓಕೆ, ನಿಮಗೆ ಕೇಳ್ತೀನಿ, ನಿಮ್ಮ ಕರೆಂಟ್ ಅಫೇರ್ಸ್ ಸ್ಟ್ರೆಂತ್ ಏನಿದೆ ನೋಡೋಣ. ರೀಸೆಂಟ್ಲಿ ದ ಬಿಗ್ಗೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ಇನ್ ದ ವರ್ಲ್ಡ್ ವಾಸ್ ಇನಾಗ್ರೇಟೆಡ್. ಎಲ್ಲಿ? ಗುಡ್, ರಾಜಸ್ಥಾನ್. ಎಷ್ಟದರ ಕೆಪಾಸಿಟಿ? ಓಕೆ, ಥರ್ಡ್ ಬಿಗ್ಗೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ವರ್ಲ್ಡಲ್ಲಿ ಎಲ್ಲಿದೆ? ಪಾವಗಡ, ತುಮಕೂರು. 2 gigawatts, ಮೋರ್ ದ್ಯಾನ್ 2000 megawatts. ಓಕೆ, ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಗೊತ್ತಾ? ತೇಲೋ ಅಂತ ಸೌರ ವಿದ್ಯುತ್ ಸ್ಥಾವರ. ಎಲ್ಲಿದೆ ಅದು? ಬಿಗ್ಗೆಸ್ಟ್ ಎಲ್ಲಿ? ಆಂಧ್ರನೂ ತಪ್ಪು, ತೆಲಂಗಾಣ, ರಾಮಗುಂಡಂ. ಇತ್ತೀಚೆಗೆ ಇನಾಗ್ರೇಟ್ ಮಾಡಿದ್ರಲ್ಲ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಇಂಥದನ್ನೆಲ್ಲ ನೋಡ್ಕೋಬೇಕು. ಇಂಡಿಯಾ ಇಸ್ ಪ್ರಮೋಟಿಂಗ್ ಗ್ರೀನ್ ಹೈಡ್ರೋಜನ್ ಅಂಡ್ ಗ್ರೀನ್ ವೆಹಿಕಲ್ಸ್ ಆರ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಆನ್ ಎ ಮ್ಯಾಸಿವ್ ಸ್ಕೇಲ್. ಇದು ಹೇಗೆ ವರ್ಕ್ ಆಗುತ್ತೆ? ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಅಲ್ಲಿ ಯಾವ ಕೆಮಿಕಲ್ಸ್ನ ಬಳಸ್ತಾರೆ? ಯಾರಾದರೂ ಹೇಳ್ತೀರಾ? ಇದು ಜಸ್ಟ್ ಗಾಡಿ ಹಿಂದೆ ಗ್ರೀನ್ ಬೋರ್ಡ್ ಮೇಲೆ ಬರೆದಿರ್ತಾರೆ, ಇದನ್ನ ನೋಡಿದ್ರೆ ಹೇಳ್ಬಿಡ್ಬೋದು. ಏನು ಬಳಸುತ್ತಾರೆ? ಎಸ್, ಲಿಥಿಯಂ ಒಂದೇನಾ? ಲಿಥಿಯಂ ಒಂದೇನಾ? ಎನಿವೆ, ಓಕೆ, ಲಿಥಿಯಂ ಅಂತ ಹೇಳಿದ್ರಲ್ಲ, ಮುಖ್ಯವಾಗಿ ಲಿಥಿಯಂ ನಿಕಲ್ ಎರಡನ್ನ ಬಳಸ್ತಾರೆ. ಸೊ ಏನಿದ್ರಿಂದ ಆಗುವಂಥ ಬೆನಿಫಿಟ್ಸ್ ಏನು? ಇತ್ತೀಚೆಗೆ 1-2 ಸಾವು ಕೂಡ ಆಯಿತು ಬ್ಯಾಟ್ರಿ ಬ್ಲಾಸ್ಟ್ ಆಗಿ. ನಾವು ಹೋಗ್ಬೋದಾ? ಏನು ತಪ್ಪಾಗ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು? ಈ ಎಲ್ಲ ವಿಷಯಗಳು ಜೊತೆಗೆ ಗ್ರೀನ್ ಹೈಡ್ರೋಜನ್ನ ಪ್ರಮೋಟ್ ಮಾಡ್ತೀಯಾರು, ಗೊತ್ತಿರ್ಬೋದಲ್ಲ ನಿಮಗೆ. ಈಸ್ ಗ್ರೀನ್ ಹೈಡ್ರೋಜನ್ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಪವರ್ ಇನ್ ಇಂಡಿಯಾ ಅಂತ ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿತ್ತು ಹಿಂದೂವಲ್ಲಿ. ಸೊ ಇದ್ರ ಬಗ್ಗೆ, ಸೊ ಈ ಥರ ಇದು ನ್ಯಾಷನಲ್ ಲೆವೆಲಲ್ಲಿ. ಸ್ಟೇಟ್ ಲೆವೆಲಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸ್ ಏನಿದೆ
ನಮ್ಮ ಬೊಮ್ಮಾಯಿ ಸಾಹೇಬರು ಏನೇನು ಪ್ರೋಗ್ರಾಮ್ಸನ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ರು, ಯಾವ್ಯಾವ ಇಲಾಖೆದು ಏನೇನಿದೆ. ಸೊ ಸ್ಟೇಟ್ದು ಅಂತ ಹೇಳುವಾಗ ನಾನು ಎಕನಾಮಿಕ್ ಸರ್ವೆನೂ ಜೊತೆಗೆ ಹೇಳ್ತೀನಿ. ನೀವೆಲ್ಲ ಎಕನಾಮಿಕ್ ಸರ್ವೆನ ಒಂದು ರೌಂಡ್ ಗ್ಲಾನ್ಸ್ ಮಾಡ್ಕೊಂಡು ಬನ್ನಿ ಸಂಡೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಎಕನಾಮಿಕ್ ಸರ್ವೆ. ಇನ್ನೊಂದು ಹೇಳ್ತೀನಿ, ಮನೆಯಲ್ಲಿ ಕಲಿಯೋದಕ್ಕಿಂತ ಹೆಚ್ಚು ನೀವು ಇಲ್ಲಿಗೆ ಬಂದರೆ ಕಲಿತೀರಾ. ಗೊತ್ತಾಗ್ತಿದೆ ಅಲ್ಲ, ಜಾಸ್ತಿ ಡಿಸ್ಕಸ್ ಮಾಡ್ಬೋದು. ಸೊ ಡೋಂಟ್ ಬಿ ಇಂಟ್ರೋವರ್ಡ್ಸ್, ಟ್ರೈ ಟು ಇಂಟ್ರಾಕ್ಟ್ ವಿತ್ ಅದರ್ಸ್, ಟ್ರೈ ಟು ಇಂಟ್ರಾಕ್ಟ್ ವಿತ್ ದ ಅಕಾಡೆಮಿ. ಮಾಕ್ ಇಂಟರ್ವ್ಯೂಸ್ ತಗೊಳ್ಳಿ, ಇಲ್ಲಿನ ಕ್ಲಾಸಸ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳಿ. ಖಂಡಿತ ಇಂಟರ್ವ್ಯೂ ಚೆನ್ನಾಗಿ ಮಾಡ್ತೀರಾ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಗುತ್ತೆ. ಸೊ ಅದು ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪ್ರೋಗ್ರಾಮ್ಸ್. ಒಂದಷ್ಟು ಇಶ್ಯೂಸ್ ಇರುತ್ತೆ ಸುದ್ದಿಯಲ್ಲಿ, ಅದ್ರ ಬಗ್ಗೆ ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ. ಚರ್ಚೆ ಆಗ್ತಿರುತ್ತೆ, ಹಲವಾರು ವಿಷಯಗಳು ಚರ್ಚೆ ಆಗ್ತಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದು GST ಇರ್ಬೋದು, ಆಸಿಡ್ ಅಟ್ಯಾಕ್ಸ್ ಇರ್ಬೋದು, ಹಲವಾರು. ಓಕೆ, ಈಗ ನಿಮ್ಮ ಅಭಿಪ್ರಾಯ ಕೇಳ್ತಾರೆ, ಕಾಶ್ಮೀರ್ ಫೈಲ್ಸ್ಗೆ ಆಮೇಲೆ ಚಾರ್ಲಿ 777ಗೆ ಟ್ಯಾಕ್ಸ್ ಫ್ರೀ ಮಾಡಿದ್ರು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಿಂದ ಸ್ಟೇಟಿಗೆ ಲಾಸ್ ಆಗಲ್ವಾ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತೀರಾ ನೀವು? ಸ್ಟೇಟಿಗೆ ಲಾಸ್ ಆಗುತ್ತಾನೆ ಎಕ್ಸ್ಚೆಕರ್ಗೆ, ಏನು ಹೇಳ್ತೀರಾ? ಏನು ನಿಮ್ಮ ಅಭಿಪ್ರಾಯ? ಯಾರಾದ್ರು ಹೇಳ್ತೀರಾ? ಹಿಂದೆ ಇರೋರು ಯಾರಾದರೂ ಏನು ನಿಮ್ಮ ಅಭಿಪ್ರಾಯ? ಸ್ಟೇಟ್ ಎಕ್ಸ್ಚೆಕರ್ಗೆ ಲಾಸ್ ಆಗಲ್ವಾ? CM ಹೋಗಿ ಕಾಶ್ಮೀರ್ ಫೈಲ್ಸ್ ನೋಡ್ಕೊಂಡು ಬಂದರು, ಚಾರ್ಲಿ 777 ನೋಡ್ಕೊಂಡು ಬಂದರು, ಅವ್ರಿಗೇನೋ ಅನಿಸಿದೆ, ಓಕೆ ಇದು ಬಹಳ ಒಳ್ಳೆ ಫಿಲಮ್, ಇದರಲ್ಲಿ ಒಂದು ಒಳ್ಳೆ ಸಂದೇಶ ಇದೆ. ಆದರೆ ಸ್ಟೇಟ್ಗಂತೂ ಲಾಸ್ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? CM ಹೀಗೆ ಮಾಡಿದ್ದು ಸರಿನಾ? ನಾನು ಕೇಳ್ತಾ ಇದ್ದೀನಿ, ಯಾರಾದರೂ ಉತ್ತರಿಸ್ತೀರಾ ಇದನ್ನ? You can definitely expect such questions. ಬಂದ್ರೆ CP? ಓಕೆ, ಸೊ ಈ ಥರ ಎಲ್ಲ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೆಲ್ಲ ನಡೀತಾ ಇದೆ ಅಲ್ಲ, ನಿಮ್ಮ ಸುತ್ತ ನಡೀತಾ ಇದೆ ಅಲ್ಲ. ಇದು ಬರೀ ಇಂಟರ್ವ್ಯೂ ಪಾಸ್ ಮಾಡಿ ನಾನೊಬ್ಬ ಅಧಿಕಾರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ತಿಳ್ಕೋಬೇಡಿ. ಒಬ್ಬ ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತ ಏನು ನಡೀತಿದೆ ಅದು ಬಹಳ ಮುಖ್ಯ. ಎ ಪರ್ಸನ್ ಹೂ ಈಸ್ ಅಪ್ಡೇಟೆಡ್ ಅಬೌಟ್ ಹಿಸ್ ಸರೌಂಡಿಂಗ್ಸ್, ಹಿ ಈಸ್ ಮಚ್ ಮೋರ್ ಕಾನ್ಫಿಡೆಂಟ್ ದ್ಯಾನ್ ದ ಪರ್ಸನ್ ಹೂ ಈಸ್ ನಾಟ್ ಅಪ್ಡೇಟೆಡ್. ಯಾವಾಗಲೂ ತಿಳ್ಕೊಳ್ಳಿ, ಅವರು ಜೀವನನೂ ಕಾನ್ಫಿಡೆಂಟಾಗಿ ನಡೆಸ್ತಾರೆ, ಯಶಸ್ವಿ ಆಗ್ತಾರೆ. ಸೊ ಜೊತೆಗೆ ಒಂದು ಪಾಸಿಟಿವ್ ಆರಾ ಇರುತ್ತೆ ಅವ್ರ ಸುತ್ತ. ಎಲ್ಲ ತಿಳ್ಕೊಂಡಿದ್ದಾರೆ ಇವರು, ಏನು ನಡೀತಿದೆ, ಅದು ಬಹಳ ಮುಖ್ಯ ಅದು. ಓಕೆ, ಸೊ ದಟ್ ಈಸ್ ಎ ಬ್ರೀಫ್ ಇಂಟ್ರೊಡಕ್ಷನ್. ಸ್ಟೇಟ್ ಸೆಂಟ್ರಲ್ ಇಶ್ಯೂಸ್, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಸ್ಟೇಟ್ ಎಕನಾಮಿಕ್ ಸರ್ವೆ. ಸಾಧ್ಯ ಆದರೆ ಸೆಂಟ್ರಲ್ ಎಕನಾಮಿಕ್ ಸರ್ವೆ ಕೂಡ ಒಂದು ಅರ್ಧ ಗಂಟೆ ನೋಡ್ಕೊಂಡಿರಿ, ಏನಾಗಿದೆ ಮುಖ್ಯವಾಗಿ ಅಂತ. ದೆನ್ ಕಮಿಂಗ್ ಟು ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರೆ ಅಲ್ಲಿ ಪಾಲಿಟಿ, ಜಾಗ್ರಫಿ, ಎಕಾನಮಿ, ಹಿಸ್ಟ್ರಿ ಇಷ್ಟಿದೆ. ನೀವೇನು ನೋಟ್ಸ್ ಮಾಡ್ಕೊಂಡಿರ್ತೀರ ನಿಮ್ಮ ಪ್ರಿಲಿಮ್ಸ್ಗೆ ಅಥವಾ ಮೇನ್ಸ್ಗೆ, ಅದನ್ನು ಒಂದ್ಸಲ ಕಣ್ಣಾಡಿಸಿ, ಅದ್ರ ಮೇಲೆ ಒಂದ್ಸಲ ಫಾಸ್ಟಾಗಿ ನೋಡ್ಕೊಳ್ಳಿ. ಬೇಸಿಕ್ಸ್ ಗೊತ್ತಿರಬೇಕು. ಈಗ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಯಾವ ಆರ್ಟಿಕಲ್ ಅಂತ ಗೊತ್ತಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಈಗ ನೋಡಿ, ಇದನ್ನ ಆ್ಯಕ್ಚುಲ್ ಆಗಿ ವಾಟ್ ಐ ಸೇ ಇಸ್, film or movie is a very important medium to convey your thoughts. ಕರೆಕ್ಟಾ? ಒಬ್ಬ ಮನುಷ್ಯ ಏನು ಅನ್ಕೊಂಡಿದ್ದಾನೆ, ಒಂದು ಒಳ್ಳೆ ಉದ್ದೇಶ ಅಥವಾ ಕೆಟ್ಟದಿರ್ಬೋದು, ಅದನ್ನ ಫಿಲಮ್ ಮುಖಾಂತರ ಹೇಳ್ಬೋದು. ಈಗ ಆ ಥರ ಫಿಲಮ್ಸ್ ಹೆಚ್ಚು ಬರ್ತಿದೆ. ಇತ್ತೀಚೆಗೆ ಮಲಯಾಳಮಲ್ಲಿ ಒಂದು ಫಿಲಮ್ ಬಂದಿತ್ತು, 19(1)A ಅಂತ. ಯಾರಿಗಾದ್ರೂ ಗೊತ್ತಿದೆಯಾ? ವಾಟ್ ಇಸ್ ಆರ್ಟಿಕಲ್ 19(1)A? ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಇದ್ರ ಬಗ್ಗೆ. ಸೊ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಹತ್ಯೆಗಳಾಯಿತು. ಅದು MM ಕಲಬುರ್ಗಿ ಅವ್ರದ್ದಿರ್ಬೋದು ಅಥವಾ ಗೌರಿ ಲಂಕೇಶ್ ಅವ್ರದ್ದಿರ್ಬೋದು. ಅವರ ಥಾಟ್ಸ್ ಎಕ್ಸ್ಟ್ರೀಮ್ ಇತ್ತು ಅಂತ ಕೆಲವು ಹತ್ಯೆಗಳಾಯಿತು. ಇದ್ರ ಬಗ್ಗೆ ಪರ ವಿರುದ್ಧ ನಿಮ್ಗೆ ಗೊತ್ತಿರಬೇಕು ಅಟ್ಲೀಸ್ಟ್. ವಾಟ್ ಇಸ್ 19(1)A? ವಾಟ್ ಕ್ಯಾನ್ ಯು ಎಕ್ಸ್ಪ್ರೆಸ್? Of course, you cannot express anything and everything. It has to be within the limits of public law, order and morality. ಅಲ್ವಾ? ಈ ಥರ ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು. ನೀವೇನು ನೋಟ್ಸು ಮಾಡ್ಕೊಂಡಿರ್ತೀರ ಅದನ್ನ ರಿವೈಸ್ ಮಾಡಿ. ಹಲವಾರು ಫಿಲಮ್ಸ್ ಬಂದಿದೆ. There was a very famous movie of Ayushmann Khurrana released in 2019, Article 15.
ಆರ್ಟಿಕಲ್ 15. ಎಷ್ಟು ವಿಷಯಗಳನ್ನು ನಿಮಗೆ ಮೂವಿ ಕಲಿಸುತ್ತೆ ನೋಡಿ. ಈಗ ತುಂಬ ಜನ ಇದು ಹಾಬೀಸ್ ಹಾಕೊಂಡಿರ್ತಾರೆ, ನಾನು ಮೂವೀಸ್ ನೋಡ್ತೀನಿ, ಅದರಿಂದ ಏನು ಕಲ್ತಪ್ಪ ನೀನು? ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಟು ಇಂಪ್ರೂವ್ ಯುವರ್ ಪರ್ಸನಾಲಿಟಿ, ಟು ಇಂಪ್ರೂವ್ ಯುವರ್ ಕಾನ್ಸೈನ್ಸ್, ಏನು ಕಲಿತೆ ಅದರಿಂದ? ಇದನ್ನೇ ಕೇಳೋದು. ಚಾರ್ಲಿ 777 ನೀನು ಏನು ಕಲಿತೆ? ಅರ್ಥ ಆಗ್ತಿದೆ ಅಲ್ಲ? ಪ್ರತಿಯೊಂದು ಮೂವಿಯಿಂದನೂ ಏನೋ ಒಂದು ನಾವು ಕಲಿಬೋದು. ಸೊ ಆ ಥರ ಸೊ ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕೇಳ್ತಾರೆ. ಬಟ್ ನಿಮ್ಮ ನೋಟ್ಸ್ ಏನು ಮಾಡ್ಕೊಂಡಿದ್ದೀರಾ ಅದನ್ನು ಒಂದ್ಸಲ ಬ್ರಷಪ್ ಮಾಡ್ಕೊಂಡು ಬನ್ನಿ. ಓಕೆ, ಸಂಡೇ ಅಷ್ಟರಲ್ಲಿ ಒಂದ್ಸಲ ಬ್ರಷಪ್ ಮಾಡ್ಕೊಂಡು ಬನ್ನಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನೆಕ್ಸ್ಟ್ 2 weeks ಆರ್ ವೆರಿ ವೆರಿ ಕ್ರೂಷಿಯಲ್. ಒಂದೇ ವಾರ ಇದೆಯಾ ಇಂಟರ್ವ್ಯೂ ಅಥವಾ 2 ವಾರ ಸ್ಪ್ಲಿಟ್ ಮಾಡಿದಾರಾ? 10 days ಇದೆಯಾ? 10 days. ಓಕೆ. ಒಂದಿನಕ್ಕೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಇಂಟರ್ವ್ಯೂ? ಬೆಳಗ್ಗೆ 22 ಆ ಥರನಾ? ಬೆಳಗ್ಗೆ 22, ಮಧ್ಯಾಹ್ನ 23 ಆ ಥರ. ಗುಡ್. ಓಕೆ, ಗುಡ್. ಓಕೆ. ಸೊ ಇದು ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟಂಥ ವಿಷಯಗಳು. ಇನ್ನು ಎಕಾನಮಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ತಗೊಂಡ್ರೆ ಬಜೆಟ್ ಬಗ್ಗೆ ಗೊತ್ತಿರಬೇಕು. ಅದರಲ್ಲೂ ನಮ್ಮ CM ಸಾಹೇಬರು ಮಂಡಿಸಿರುವಂಥ ಬಜೆಟ್, ಅದು ಅವರ ಎಷ್ಟನೇ ಬಜೆಟ್? ಮೊದಲನೇ ಬಜೆಟ್, ಗೊತ್ತಲ್ವಾ? ಸೊ ಯು ಶುಡ್ ನೋ ಹೂ ಹ್ಯಾಸ್ ಪ್ರೆಸೆಂಟೆಡ್ ದ ಹೈಯೆಸ್ಟ್ ನಂಬರ್ ಆಫ್ ಬಜೆಟ್ಸ್ ಇನ್ ಕರ್ನಾಟಕ ಆಸ್ ಫಿನಾನ್ಸ್ ಮಿನಿಸ್ಟರ್. ಯಾರು? ಸಿದ್ದರಾಮಯ್ಯನವರಲ್ವಾ? ಸಿದ್ದರಾಮಯ್ಯನವರ ಯಡಿಯೂರಪ್ಪನವರ? ಸಿದ್ದರಾಮಯ್ಯನವರು. ಓಕೆ, ಗುಡ್. ಸೊ ವೆನ್ ವಾಸ್ ದ ಫಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ ಕರ್ನಾಟಕ? ಎಮರ್ಜೆನ್ಸಿ ಅಂದರೆ ಸ್ಟೇಟ್ ಎಮರ್ಜೆನ್ಸಿ, ಪ್ರೆಸಿಡೆಂಟ್ ರೂಲ್ ನಾನು ಕೇಳ್ತಿರೋದು, ರಾಷ್ಟ್ರಪತಿ ಆಳ್ವಿಕೆ. ಫಸ್ಟ್ ಟೈಮಾ? 1974, ಕರೆಕ್ಟಾ? ಎಷ್ಟು ಸಲ ಆಗಿದೆ ಇದುವರೆಗೂ ಈ ಥರದ್ದೆಲ್ಲ? ಓಕೆ, ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಬಿ ಟೀಚಿಂಗ್ ಇನ್ ಸಂಡೇಸ್ ಕ್ಲಾಸ್, ನಾಟ್ ಎ ಪ್ರಾಬ್ಲಮ್. ಅದೇ ಥರ ನಮ್ಮ ಕರ್ನಾಟಕ ಪಾಲಿಟಿಗೆ ಸಂಬಂಧಪಟ್ಟ ಹಾಗೆ ಮಹದಾಯಿ ಡಿಸ್ಪ್ಯೂಟ್ ಇರ್ಬೋದು, ಅದು ತುಂಬ ಸುದ್ದಿಯಲ್ಲಿತ್ತಲ್ವಾ? ಮಹದಾಯಿ ಡಿಸ್ಪ್ಯೂಟ್, ಮೇಕ್ ಎ ದಾಟ್. ಓಕೆ, ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಡಿಸ್ಕಸ್ ಇಟ್. ಜಸ್ಟ್ ಹೇಳ್ತಿರೋದು ನಿಮಗೆ, ಯಾವುದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಪ್ರತಿಯೊಂದಕ್ಕೂ ನಿಮ್ಮದೇ ಆದಂಥ ಒಂದು ಅಭಿಪ್ರಾಯನ ರೂಪಿಸ್ಕೊಳ್ಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಸಿವಿಲ್ ಸರ್ವೆಂಟ್ ಅಕಾರ್ಡಿಂಗ್ ಟು ಮೀ ಇಸ್ ಟು ಹ್ಯಾವ್ ಎ ಪರ್ಸ್ಪೆಕ್ಟಿವ್ ಅಬೌಟ್ ಎವ್ರಿ ಇಶ್ಯೂ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮದೇ ಆದಂಥ ಒಂದು ದೃಷ್ಟಿಕೋನ ಹಾಗೂ ಅಭಿಪ್ರಾಯ ಇರಬೇಕು. ಅದಿದ್ದರೆ ಮಾತ್ರ ನೀವೊಬ್ಬರು ಒಳ್ಳೆ ಸಿವಿಲ್ ಸರ್ವೆಂಟ್ ಆಗೋದಕ್ಕೆ ಸಾಧ್ಯ. ಓಕೆ, ಡಿಸಿಷನ್ ಮೇಕಿಂಗಿಗೆ ಪರ್ಸ್ಪೆಕ್ಟಿವ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ಇದು ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟಿದ್ದು. ಹಿಸ್ಟ್ರಿಯಿಂದೆಲ್ಲ ಹೆಚ್ಚು ಪ್ರಶ್ನೆ ಬರಲ್ಲ, ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡಿರಿ. 1 or 2 ಕ್ವಶನ್ಸ್ ಕೇಳ್ತಾರೆ, ಅದು ಗೊತ್ತಿದ್ರೆ ಉತ್ತರಿಸ್ಬೋದು, ಗೊತ್ತಿಲ್ಲ ಅಂದರೂ ಏನೂ ತಪ್ಪಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲನೂ ನ್ಯಾಪ್ಕ ಇಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಓಕೆ, ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇತ್ತೀಚೆಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಮೇಲೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲೂ ಈ ಕ್ಲೈಮೇಟ್ ಚೇಂಜ್ ಅಂದ್ರೇನು, ಅದನ್ನು ತಡೆಯೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಅಂದ್ರೇನು, ಅದನ್ನು ಹೇಗೆ ತಡಿಬೋದು, ವಾಯು ಮಾಲಿನ್ಯ ಹೇಗೆ ತಡಿಬೋದು, ಹೌದಾ, ಪ್ಲಾಸ್ಟಿಕ್ ಪೊಲ್ಯೂಷನ್, ಎಲೆಕ್ಟ್ರಾನಿಕ್ ವೇಸ್ಟ್, ಇವೆಲ್ಲ ನಮ್ಮನ್ನು ಕಾಡ್ತಾ ಇರೋವಂಥ ಸಮಸ್ಯೆಗಳೀಗ. ಕೆಮಿಕಲ್ ಪೊಲ್ಯೂಷನ್, ಉದಾಹರಣೆಗೆ ಬೆಳ್ಳಂದೂರ್ ಲೇಕ್, ಹೌದಾ, ರಾಜ ಕಾಲುವೆ ಇಶ್ಯೂ, ಇಲ್ಲೆಲ್ಲ ಆಗ್ತಿರೋದೇನು ಪೊಲ್ಯೂಷನಿಂದನೇ ಅಲ್ವಾ ಆಗ್ತಿರೋದು? ಪೊಲ್ಯೂಷನ್ ಆ್ಯಂಡ್ ಅಫ್ಕೋರ್ಸ್ ಇಲ್ಲೀಗಲ್ ಲ್ಯಾಂಡ್ ಅಕ್ವಿಷನ್. ಓಕೆ, ಒಂದು ಕಾನೂನು ಬಾಹಿರವಾದಂಥ ಭೂ ಒತ್ತುವರಿಯಿಂದ ಕೂಡ ಈ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಅದೇ ಥರ ಒಂದಷ್ಟು ಪ್ರಾಣಿ ಪಕ್ಷಿಗಳು ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ರೆಡ್ ಡೇಟಾ ಬುಕ್ ಅಂದ್ರೇನು ಅಥವಾ ರೆಡ್ ಲಿಸ್ಟ್ ಅಂದ್ರೇನು, ನಿಮಗೊಂದಷ್ಟು ಉದಾಹರಣೆಗಳು ಯಾವುದು ಗೊತ್ತು? ವೆಟ್ಲ್ಯಾಂಡ್ಸ್ ಬಗ್ಗೆ, ಹೌದಾ, ನಮ್ದೊಂದು ಕನಸಿತ್ತು, ಮೋದಿಯವರ ಒಂದು ಕನಸಿತ್ತು, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇನು 75th ಸೆಲೆಬ್ರೇಷನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮಾಡ್ತಿದ್ದೀವಿ. ಅಷ್ಟರಲ್ಲಿ ನಮ್ಮಲ್ಲಿ 75 ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ರೆಕಗ್ನೈಸ್ಡ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್ ಇರಬೇಕು ಅಂತಿತ್ತು. ಬಟ್ ಅದು ನಾವು ಗುರಿ ಮುಟ್ಟಕ್ಕಾಗಲಿಲ್ಲ. ಸೊ ಎಷ್ಟು ವೆಟ್ಲ್ಯಾಂಡ್ಸ್ ಇದೆ ಕರ್ನಾಟಕದಲ್ಲಿ? ಯಾವುದಾದ್ರೂ ರಾಮ್ಸಾರ್ ಸೈಟ್ಸ್ ಇದೆಯಾ? ಯಾವುದಾದ್ರೂ ಪ್ರಪೋಸ್ ಆಗಿತ್ತಾ? ಆಗಿತ್ತು, ಅಪ್ರೂವಲ್ ಕೊಡಲಿಲ್ಲ. ರಂಗನತಿಟ್ಟು ಪ್ರಪೋಸ್ ಆಗಿತ್ತು, ಬಟ್ ಅಪ್ರೂವಲ್ ಸಿಕ್ಕಲಿಲ್ಲ. ತಮಿಳ್ನಾಡಲ್ಲಿ 3, ಆಮೇಲೆ ನಾರ್ತ್ ಇಂಡಿಯಾದಲ್ಲಿ 2, 5ಕ್ಕೆ ಇತ್ತೀಚೆಗೆ ಅಪ್ರೂವಲ್ ಸಿಕ್ತು. ಪೇಪರಲ್ಲಿ ನೋಡಿದ್ರ 5 more ವೆಟ್ಲ್ಯಾಂಡ್ಸ್ ಬಿಕೇಮ್ ರಾಮ್ಸಾರ್ ಸೈಟ್ಸ್ ಅಂತ ಇತ್ತು. ಪೇಪರ್ ಫಾಲೋ ಮಾಡಿ,
ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕ್ಲಿಯರ್ ಆದಮೇಲೂ ಪೇಪರ್ ಫಾಲೋ ಮಾಡಿ. ಪೇಪರ್ ಓದೋದು ದಿನ ಬೆಳಗ್ಗೆ ಅರ್ಧ 1 ಗಂಟೆ ಪೇಪರ್ಗೆ ಅಂತ ರಿಸರ್ವ್ ಮಾಡಿಬಿಡಿ. ಬಹಳ ಮುಖ್ಯ ಅದು. ಯು ವಿಲ್ ಫೀಲ್ ಮಚ್ ಮೋರ್ ಕಾನ್ಫಿಡೆಂಟ್ ದ್ಯಾನ್ ಅದರ್ಸ್ ಹು ಡೋಂಟ್ ರೀಡ್ ನ್ಯೂಸ್ ಪೇಪರ್. ಓಕೆ, ಸೊ ಡೋಂಟ್ ಲೆಟ್ ಯುವರ್ ಹಾಬೀಸ್ ಗೋ. ಅಧಿಕಾರಿ ಆದ ತಕ್ಷಣ ನಿಮ್ಮ ಹವ್ಯಾಸಗಳೇನೇ ಅದನ್ನೆಲ್ಲ ಬಿಡ್ಕೊಡ್ಬೇಡಿ. ಮೂವೀಸ್ ನೋಡ್ತಿದ್ರೆ ಮೂವೀಸ್ ನೋಡಿ, ಫೋಟೋಗ್ರಫಿ ಪ್ಯಾಷನ್ ಇದ್ರೆ ಅದು ಮಾಡಿ, ಟೂರ್ ಮಾಡ್ತಿದ್ರೆ ಅದನ್ನು ಮಾಡಿ. ಜೀವನದ ಒಳಗೆ ಸಿವಿಲ್ ಸರ್ವೀಸಸ್ ಇದೆ, ಸಿವಿಲ್ ಸರ್ವೀಸಸ್ ಒಳಗೆ ಜೀವನ ಇಲ್ಲ. ಇದು ನಿಮ್ಮ ಜೀವನದ ಒಂದು ಮುಖ್ಯವಾದ ಭಾಗ, ಇದೇ ಜೀವನ ಅಲ್ಲ. ಆಗಲಿಲ್ಲ ಅಂದರೂ ಜೀವನ ಮುಂದುವರಿಯುತ್ತೆ, ಇನ್ನೊಂದು ಅಟೆಂಪ್ಟ್ ಕೊಡ್ತೀರಾ. ಒಂದು ವೇಳೆ ಕ್ಲಿಯರೇ ಆಗಲಿಲ್ಲ ಅಂದರೂ ಜೀವನ ಮುಂದುವರಿಯುತ್ತೆ. ಜೀವನ ಎಲ್ಲದಕ್ಕಿಂತ ದೊಡ್ಡದು. ಸೊ ಸಿವಿಲ್ ಸರ್ವೀಸಸ್ ಜೀವನದ ಒಂದು ಮುಖ್ಯವಾದ ಭಾಗ, ಅದೇ ಜೀವನ ಅಲ್ಲ. ಅದು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಿ. ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ನಾನು ಹೇಳ್ದಂಗೆ ಪ್ರಶ್ನೆಗಳು ಬರುತ್ತೆ. ನಾನೊಂದು ಡೀಟೇಲ್ ಒಂದು 2 hours ಕ್ಲಾಸ್ ತೊಗೊತೀನಿ ಅದರ ಬಗ್ಗೆ. ಸೊ ವಿ ಕ್ಯಾನ್ ಡಿಸ್ಕಸ್ ಆಲ್ ದ ಇಶ್ಯೂಸ್. ಇತ್ತೀಚೆಗೆ ಸ್ಕಾಟ್ಲ್ಯಾಂಡಲ್ಲಿ ಒಂದು ಬಹಳ ಮುಖ್ಯವಾದ ಕ್ಲೈಮೇಟ್ ಚೇಂಜ್ ಸಮಿಟ್ ನಡೀತದಲ್ಲ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋಗಿದ್ರು. ಸೊ ಇಂಡಿಯಾ ಆ್ಯಂಡ್ ಲಂಡನ್ ಟುಗೆದರ್ ಅನೌನ್ಸ್ ಸೋ ಮೆನಿ ಇನಿಷಿಯೇಟಿವ್ಸ್. ಫ್ರಾನ್ಸ್ ಜೊತೆ ಇನಿಷಿಯೇಟಿವ್ಸ್ ಅನೌನ್ಸ್ ಮಾಡಿದ್ರು. US ಯುರೋಪಿಯನ್ ಯೂನಿಯನ್ ಒಂದು ಗ್ರೀನ್ ಮೀಥೇನ್ ಪ್ಲೆಡ್ಜ್ ಅಂತ ಮಾಡಿದ್ರು. ಜ್ಞಾಪಕ ಇದೆಯಾ ಇವೆಲ್ಲ? ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ, ಪ್ರಶ್ನೆಗಳನ್ನ ಕೇಳ್ತಾರೆ. ದೆನ್ ಪ್ರೊಟೆಕ್ಟೆಡ್ ಏರಿಯಾಸ್ ಬಗ್ಗೆ ಎನ್ವಿರಾನ್ಮೆಂಟಲ್, ನಮ್ಮಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ, ಎಷ್ಟು ಟೈಗರ್ ರಿಸರ್ವ್ಸ್ ಇದೆ, ವೈ ವಿ ಆರ್ ಗಿವಿಂಗ್, ವೈ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಇಂಟರ್ನ್ಯಾಷನಲ್ ಟೈಗರ್ ಡೇ, ವೈ ಇಸ್ ಟೈಗರ್ ಸೋ ಇಂಪಾರ್ಟೆಂಟ್? ಹುಲಿ ಅನ್ನೋದು ಒಂದು ಕೀ ಸ್ಟೋನ್ ಸ್ಪೀಶೀಸ್, ಬಹಳ ಮುಖ್ಯವಾದ ಒಂದು ಪ್ರಭೇದ ಅಥವಾ ಜಾತಿ ಅಂತ ಹೇಳ್ತೀವಿ. ಜೀವ ವೈವಿಧ್ಯತೆಯಲ್ಲಿ ಹುಲಿಯ ಪಾತ್ರ ಏನು? ಪರಿಸರ ವ್ಯವಸ್ಥೆಯಲ್ಲಿ ಹುಲಿಯ ಪಾತ್ರ ಏನು? ಆಹಾರ ಸರಪಳಿಯಲ್ಲಿ ಹುಲಿಯ ಪಾತ್ರ ಏನು? ಹೇಳ್ತೀರಾ ಯಾರಾದರೂ? ವಾಟ್ ಇಸ್ ದ ಇಕೋಸಿಸ್ಟಮ್ ಸರ್ವಿಸ್ ಗಿವನ್ ಬೈ ಎ ಟೈಗರ್? ಯಾಕೆ ಅಷ್ಟು ಎಂಫಸೈಸ್ ಮಾಡ್ಬೇಕು ನಾವು ಅದನ್ನ? ಯಾಕೆ 4 ವರ್ಷಕ್ಕೊಂದ್ಸಲ ಸೆನ್ಸಸ್ ಮಾಡಬೇಕು? ಯಾಕೆ ಟೈಗರ್ ರಿಸರ್ವ್ಸ್ ಬೇಕು? ಹೇಳ್ತೀರಾ ಯಾರಾದರೂ? ವೈ ಇಸ್ ಟೈಗರ್ ಸೋ ಇಂಪಾರ್ಟೆಂಟ್? ಹಾ, ವೈ ಇಸ್ ಟೈಗರ್ ಸೋ ಇಂಪಾರ್ಟೆಂಟ್? There are so many important predators like cheetah too. Why are we giving so much importance to tiger, not cheetah? ಚೀಟಾ ಅಂತ ಹೇಳಬಾರ್ದು. ಚೀಟಾ ಈಗ ಇಂಟ್ರೊಡ್ಯೂಸ್ ಆಗ್ತಿದೆ, ಲೆಪರ್ಡ್ ಅಂತ ಹೇಳಬೇಕು. ಚೀಟಾ ಇಸ್ ಗೆಟಿಂಗ್ ಇಂಟ್ರೊಡ್ಯೂಸ್ಡ್. ಕುನೋಪಾಲ್ಪುರ್, ಮಧ್ಯಪ್ರದೇಶ್. ಹಾ, ಏನಪ್ಪ? Why? Good. It maintains something called herbivore-carnivore ratio. ಒಂದು ವೇಳೆ ಜಿಂಕೆನ ಹುಲಿ ಬೇಟೆ ಆಡದೆ ಹೋದ್ರೆ ಜಿಂಕೆ ಹುಲ್ಲನ್ನೆಲ್ಲ ತಿನ್ಬಿಡುತ್ತೆ. ಹುಲ್ಲನ್ನೆಲ್ಲ ತಿಂದ್ರೆ ಕಾರ್ಬನ್ ಕ್ಯಾಪ್ಚರ್ ಯಾರು ಮಾಡ್ತಾರೆ? ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಲ್ವಾ? ಒಪ್ತೀರಾ? ಈ ತರ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಫ್ಯಾಕ್ಚುಯಲ್ ಆನ್ಸರ್ಸ್ಗೆ ಮಾತ್ರ ರೆಡಿ ಆಗಬೇಡಿ. Always try to understand the reason. We have so many devices to store data, but we don't have devices to understand the concepts. ಅದು ನಿಮ್ಮ ಬ್ರೈನಿಗೆ ಮಾತ್ರ ಆಗೋದು. ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಪ್ರತಿಯೊಂದನ್ನು. ಯಾಕಿದು ಹೀಗೆ? ವೈ? ವಾಟ್ ಇಸ್ ದ ರೀಸನ್? ಗೊತ್ತಾಗ್ತಿದೆಲ್ಲ? ಎಸ್. ಸೊ ಆ ಥರ ಇಕೋಸಿಸ್ಟಮ್, ಎನ್ವಿರಾನ್ಮೆಂಟ್ ಬಗ್ಗೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನನಗೆ ತುಂಬ ಪ್ರಶ್ನೆಗಳು ಇಕೋಸಿಸ್ಟಮ್ ಬಗ್ಗೆನೇ ಕೇಳಿದರು. ಹಾಟ್ಸ್ಪಾಟ್ಸ್ ಬಗ್ಗೆ ಕೇಳಿದರು ನನಗೆ. ಇಂಡಿಯಾದಲ್ಲಿ ಎಷ್ಟು ಹಾಟ್ಸ್ಪಾಟ್ಸ್ ಇದೆ? ವಾಟ್ ಆರ್ ದಿಸ್ ಹಾಟ್ಸ್ಪಾಟ್ಸ್? ಯಾರಾದರೂ ಹೇಳ್ತೀರಾ? ವಾಟ್ ಆರ್ ದಿಸ್ ಹಾಟ್ಸ್ಪಾಟ್ಸ್? ಏನಪ್ಪ? Good, very good. Those are the 2 important conditions. There is a very high diversity. At the same time, there is a loss due to anthropogenic interference. ಮನುಷ್ಯನ ಒಂದು ಪ್ರಭಾವದಿಂದ ಅಲ್ಲಿ ಲಾಸ್ ಆಗಿದೆ. ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಈಸ್ಟರ್ನ್ ಹಿಮಾಲಯಾಸ್ ಇರ್ಬೋದು, ಇಂಡೋ ಮಲಯಾ ರೀಜನ್ ಇರ್ಬೋದು. ದಿಸ್ ಆರ್ ಆಲ್ ಹಾಟ್ಸ್ಪಾಟ್ಸ್. ಸುಂಡಾ ಲ್ಯಾಂಡ್ ಇರ್ಬೋದು. 5 ಇದೆ ಅಲ್ಲ? ಯಾವುದಪ್ಪ? ಈಸ್ಟರ್ನ್ ಹಿಮಾಲಯಾಸ್,
ಈಸ್ಟರ್ನ್ ಹಿಮಾಲಯ ಇಸ್ ಎ ಹಾಟ್ ಸ್ಪಾಟ್, ವೆಸ್ಟರ್ನ್ ಘಾಟ್ಸ್ ಇಸ್ ಎ ಹಾಟ್ ಸ್ಪಾಟ್, ಸುಂದಾಲ್ಯಾಂಡ್ ಇಸ್ ಎ ಹಾಟ್ ಸ್ಪಾಟ್. ಸುಂದಾಲ್ಯಾಂಡ್ ಈ ಕಡೆ ಬರುತ್ತೆ, ಸುಂದಾಲ್ಯಾಂಡ್ ಬರುತ್ತೆ. 5 ಇರಬೇಕಲ್ಲ, 4 ಅಷ್ಟೇನಾ? 4, ಓಕೆ. ಹಾಗಾದ್ರೆ ಇನ್ನೊಂದು ಇಂಡೋ ಮಲಯ ರೀಜನ್ನ, ಬರ್ಮಾ, ಇಂಡೋ ಬರ್ಮಾ ರೀಜನ್. ಓಕೆ ನೋಡಿ, ಈ ಥರ ಹಾಟ್ ಸ್ಪಾಟ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ರು ನನಗೆ. ಎಲ್ಲ ಒಂದು 10 ಮಿನಿಟ್ಸ್ ಕ್ವಶನ್ ಇತ್ತು. ರೀಸನ್ ಬೀಯಿಂಗ್, ನಮ್ಮಲ್ಲಿ ಒಬ್ರು ಇವರು ಯಾರು, ಅವ್ರ ಹೆಸರು ಮರೀತು ನನಗೆ, ದರ್ ವಾಸ್ ಅ ರಿಟೈರ್ಡ್ DCF ಮೆಂಬರ್, ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಅವರೊಬ್ರು ಇದ್ರು. ಅವರು ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ತುಂಬ. ಓಕೆ, ಸೊ ಎನ್ವಿರಾನ್ಮೆಂಟ್ ಬಗ್ಗೆ ಇತ್ತೀಚೆಗೆ ಅದರಲ್ಲೂ ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಓಕೆ, ಕೇಳ್ತಾ ಇದ್ದಾರೆ. ಆ್ಯಂಡ್ ಡೋಂಟ್ ರೆಸ್ಟ್ರಿಕ್ಟ್, ಪ್ಲೀಸ್ ವೆಲ್ಕಮ್ ಮೈ ಬೆಸ್ಟ್ ಫ್ರೆಂಡ್, ಮೋರ್ ದ್ಯಾನ್ ಎ ಬ್ರದರ್ ಟು ಮೀ, ಚಂದನ್ ಕುಮಾರ್ ಅಂತ ಇವರು. ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ ಸಾಹೇಬ್ರೆ. 2011ರಲ್ಲಿ DYSP ಫಸ್ಟ್ ರ್ಯಾಂಕ್, ಸ್ಟೇಟ್ಗೆ 5th ರ್ಯಾಂಕ್. 2014 ಬ್ಯಾಚಲ್ಲಿ ಸ್ಟೇಟ್ಗೆ 20th ರ್ಯಾಂಕ, DYSPಯಲ್ಲಿ 3rd ರ್ಯಾಂಕ್. ದಟ್ ಐ ರಿಮೆಂಬರ್ ವೆಲ್. ಸೊ ನಾವಿಬ್ಬರು ಜೊತೆಗೆ ಓದಿದ್ದು, 2011, 14 ಎರಡೂ ಬ್ಯಾಚ್ ಜೊತೆಗೆ ಓದಿದ್ದು ನಾವು. ಸೊ ಭಾಳ ಆತ್ಮೀಯ ಸ್ನೇಹಿತ. ಓಕೆ, ಸೊ ನನ್ನ ಏನಿದೆ ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ಸಂಡೇ ಮತ್ತೆ ನಾನು ಮುಂದುವರಿಸ್ತೀನಿ ನನ್ನ ಕ್ಲಾಸಸ್ನ. ಸೊ ನಾವು ಐ ಹ್ಯಾಂಡ್ ಓವರ್ ಟು ಚಂದನ್. ಇವರ ಎಕ್ಸ್ಪೀರಿಯನ್ಸಸ್, ಇವರ ಒಂದು ಪ್ರಿಪ್ರೇಷನ್, ಸೊ ನಾನೇನು ಹೇಳಿದೆ ಅದಕ್ಕಿಂತ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಐ ವಿಲ್ ಪಾಸ್ ಇಟ್ ಆನ್ ಟು ಮೈ ಫ್ರೆಂಡ್ ಚಂದನ್. Actually, I don't. It's about interviews, interaction, right? How they have to face. I'm sorry. Thanks to Ashok Reddy. Then You want to give vote of ಈಗ ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 2 ಬಾರಿ KPSC ಮುಖಾಂತರ ಆಯ್ಕೆ ಆಗಿರೋಂಥದ್ದು. 2 ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಅದರ ಮುಖಾಂತರ ಅವರ ಪ್ರೊಫೆಷನಲ್ ಎಕ್ಸ್ಪೀರಿಯೆನ್ಸು ಮತ್ತು ವೈಯಕ್ತಿಕವಾಗಿ ಅವರು ಸಂದರ್ಶನದಲ್ಲಿ ಯಾವ ರೀತಿಯಾದಂತಹ ಅನುಭವಗಳು ಆಗಿದೆ, ಅದರ ಮುಖಾಂತರ ನಿಮಗೆ ಕೆಲವೊಂದು ವಿಚಾರಗಳನ್ನು ಅವರು ಪೂರ್ತಿಯಾಗಿ ಸವಿಸ್ತರವಾಗಿ ಬಿಡಿಸಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿರೋಂಥದ್ದು ಏನು ಅಂತಂದರೆ, ಮೊದಲನೇದು ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿಯಾಗಿರಬೇಕು ಅಂತ, ನಂತರದಲ್ಲಿ ಇರೋಂತಹ ಅಂಶ ಯಾವುದು ಅಂತಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿಯಾಗಿರಬೇಕು ಅಂತ. ಒಂದು ಅಂಶ ನಾವು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಅವ್ರು ಕೆಲವೊಂದು ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ರೀತಿಯಲ್ಲಿ. ಸೊ ಆ ರೀತಿಗೂ ಇಲ್ಲ, ಈ ರೀತಿಗೂ ಇಲ್ಲ. ಅವ್ರು ಕೇಳಿದಂಥ ಪ್ರಶ್ನೆ ಯಾವುದು ಅಂತಂದರೆ, CM ಅವರು ನೋಡಿರೋಂಥ ಸಿನಿಮಾ, ಅದರಿಂದ ಗೌರ್ಮೆಂಟ್ ಎಕ್ಸ್ಚೆಕರ್ಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಅಂತ. ಇಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರವನ್ನು ನೀಡಬೇಕು. ನಂತರದಲ್ಲಿ ಪಾಲಿಟಿನಲ್ಲಿ ಯಾವ ಕ್ವಶನ್ ಬರುತ್ತೆ, ಎಕನಾಮಿಕ್ಸಲ್ಲಿ ಯಾವ್ದು ಕ್ವಶನ್ ಬರುತ್ತೆ, ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿಯಾದಂಥ ಕ್ವಶನ್ಸು, ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸು ಬರಬಹುದು ಅಂತೇಳಿ ತಮ್ಮ ವೈಯಕ್ತಿಕವಾದಂತಹ ಅನುಭವದ ಮುಖಾಂತರ ನಿಮಗೆ ಕೆಲವೊಂದು ಸವಿಸ್ತಾರವಾದಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ ಈ ಅಕಾಡೆಮಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಅಕಾಡೆಮಿಯ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸರ್.